ಎಲ್ರಿಗೂ ನಮಸ್ಕಾರ. ಕೆರೆ ಎಳೆದಾಗಿದೆ, ವೃತ್ತ ಬರದಾಗಿದೆ, ಗಡಿಯಾರದಲ್ಲಿ 8 ಗಂಟೆ ಆಗಿದೆ. ಗಂಟೆ 8 ಆಗಿದೆ ಅಂತಾನೆ ನಾವು ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಬಂದಾಗಿದೆ. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ ಜೋರು. ಇವತ್ತಿನ ಎಪಿಸೋಡ್ಗೆ ನಮ್ಮ ಬ್ಯೂಟಿಫುಲ್ ಜಜಸ್ ನ ವೆಲ್ಕಮ್ ಮಾಡೋಣ. ಶತಚಿತ್ರಗಳ ಸರದಾರ, ಸ್ಯಾಂಡಲ್ವುಡ್ ಸಂಗೀತ ಸಾರ್ವಭೌಮ ಗುರು ಕಿರಣ್ ಸರ್ಗೆ ವೆಲ್ಕಮ್. ಥ್ಯಾಂಕ್ ಯು. ಚಂದನವನದ ಚಂದದ ಹುಡುಗಿ, ಮಜಾ ಭಾರತದ ಮುದ್ದು ಬೆಡಗಿ ರಚಿತಾ, ವೆಲ್ಕಮ್ ಟು ದ ಶೋ. Thank you so much. All the best. ನಾನು ರೆಡಿ, ನಮ್ಮ ಜಜಸ್ ರೆಡಿ. ಹಾಗಿದ್ರೆ ನಮ್ಮ ಪಾರ್ಟಿಸಿಪೆಂಟ್ಸ್ ಇವರೇ ಹೇ 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 ಅಂತ ರೆಡಿ ಆಗಿರ್ಬೇಕಾದ್ರೆ ನಾವ್ ಯಾಕೆ ಲೇಟ್ ಮಾಡೋಣ? ಬರೀ ನಮ್ಮ ಮೊದಲ ಸ್ಕಿಟ್ ನ ನೋಡ್ಕೊಂಬೋಣ. ಗಂಡ ಹೆಂಡತಿ ಸಂಬಂಧ ಜನ್ಮ ಜನ್ಮದ ಅನುಬಂಧ ಅಂತ ಅಂತಾರೆ. ಆದ್ರೆ ಹೆಂಡತಿ ಕಾಟ ತಡೆಯಕ್ಕಾಗದೆ ಸೂಸೈಡ್ ಮಾಡಿಕೊಂಡು ನರಕ ಸೇರಿರುವಂತ ಸಾಮ್ರಾಣಿ ನರಕದಲ್ಲಾದ್ರೂ ನೆಮ್ಮದಿಯಾಗಿರ್ತಾನ ಏನೋ ನನಗಂತೂ ಗೊತ್ತಿಲ್ಲ. ಬದುಕಿದ್ದಾಗ ಅವನು ಕೊಟ್ಟಿರೋ ಟಾರ್ಚರ್ಗೆ ನರಕನೂ ಕಡಿಮೆನೆ ಅಂತ ಅಂತೀನಿ. ಬನ್ನಿ ಅಲ್ಲಿ ಏನ್ ನಡೀತಾರೆ ನೋಡ್ಕೊಂಬೋಣ. ಅಯ್ಯಪ್ಪ, ಕೊನೆಗೂ ಸತ್ತು ನರ್ಕೋಕ್ ಬಂದ್ಬಿಟ್ಟೆ ಕಲು. ಹೊತ್ತಿಗಿತ್ತು ಇಟ್ಬಿಟ್ಟವ್ರೆ. ಸಾಯಿಲ್ಲ ಅಂದ್ರೆ ಉಸುರುಗಟ್ಟು ಸಾಯಿಲ್ಲ ಅಂತ ಇಟ್ಬಿಟ್ಟವ್ರೆ. ಏನ್ ಸಾ ಕೈ ಕಾಲಡಿ ಫಾಗು, ಸುಸ್ಸು ಬಂದ್ರೆ ಸೈಡ್ ವಿಂಗ್ ಹೋಗು. ಆಲ್ರೆಡಿ ಸತ್ ನಿಂತವನಲ್ಲಿ ಸೈಡ್ ಅಲ್ಲಿ ರಾಗು. ಒಂದ್ಸತಿ ಸತ್ ನೋಡೋ ಲ್ಯಾಗು. ಅಲ್ಲ ಸರ್, ಏನ್ ಒಬ್ಬ ಸೆಲೆಬ್ರಿಟಿ ಸತ್ತು ನರ್ಕಕ್ ಬಂದವನಿ, ಒಂದ್ ರೆಸ್ಪೆಕ್ಟ್ ಇಲ್ವಾ ಸರ್? ಫುಲ್ ಒನ್ ರೆಸ್ಪೆಕ್ಟ್. ಇಲ್ಲಿ ಕೆಳಗಡೆ ಸತ್ತೀನಿ ಅಂತ ಕಣ್ಣೀರ್ ಹಾಕೋರಿಲ್ಲ, ಮೇಲ್ಗಡೆ ಬಂದ್ರೆ ಪನ್ನೀರ್ ಹಾಕೋರಿಲ್ಲ. ಯಾವಲ್ಲವನು ಕಿಂಕರ ಮಾದೇಶ್ವರ ಅದೇಶ್ವರ ಎಲ್ಲವೋ ನೀಚ ನಿಕೃಷ್ಟ ಮದಾಂಧ ಉಲುಮಾನವ, ಭೂಲೋಕದಲ್ಲಿ ಪಾಪಗಳನ್ನ ಮಾಡಿ ಬಂದಿರುವ ಪಾಪಿ ನೀನು. ಹೋಗಲ್ಲ ನಿಂತ್ಕ. ಇಲ್ಲಿ ಲೈನಲ್ಲಿ ಈ ನಿಮ್ದು ಪಾರ್ಸಲಿಟಿ ಶುರು ಆಯ್ತಲ್ಲ. ಅಲ್ಲ, ನಮ್ಮೂರಲ್ಲಿ ಓಟ್ ಹಾಕಕ್ ಹೋದ್ರು ಲೈನಲ್ಲಿ ನಿಂತ್ಕೋಬೇಕು, ರೇಷನ್ ತಗೊಳಕ್ ಹೋದ್ರು ಲೈನಲ್ಲಿ ನಿಂತ್ಕೋಬೇಕು, ಓಯ್ಲಿ ಎತ್ಲಾಗ ಆಡಿಷನ್ಗೆ ಹೋಯ್ತಿವಿ ಅಂದ್ರೆ ಅಲ್ಲೂ ಲೈನಲ್ಲಿ ನಿಂತ್ಕೋಬೇಕು. ಏನ್ ಲೈನಲ್ಲಿ ನಿಂತ್ಕ ಏನ್ ಮಾಡೋಣ? ಕಿಂಕರ ಆಯ್ತು, ನಾ ಮಾದೇಶ್ವರಕಲ್ಲ ಕೆಲಸ ಮಾಡ್ಲು. ಏನ್ ನಾನು ಇನ್ನೇನು ವಾಪಸ್ ಹೋಯ್ತೀನ? ಹೆಂಗಿದ್ರು ಇಲ್ಲೇ ಇರ್ತೀನಿ, ನಾನು ನಿನ್ ಫ್ರೆಂಡ್ ಆಗ್ಬಿಡಣ. ಅಲ್ಲ, ಅವ್ರೆಲ್ಲಿ? ಯಾರು? ರಂಬೆ. ಅವರು ನಮ್ ಬಾಸ್ ಜೊತೆ ಡ್ಯಾನ್ಸ್ ಮಾಡೋ ಅವರು. ಎಷ್ಟ್ ದಿನ ಅಂತ ಅವನ್ ಜೊತೆ ಕುಣಿತಾರ, ನನ್ ಜೊತೆ ಒಂದಿನ ಕುಣಿಲಿ ಕಲ್ಸ್ಲ. ಅವ್ರು ಬರಲ್ಲಪ್ಪ. ಯಾಕೆ ಬರಲ್ಲ? ರಂಬೆಗೆ 3 ತಿಂಗಳು, ಊರ್ವಶಿಗೆ 6 ತಿಂಗಳು, ಮೇನಕ್ಕಿಗೆ 9 ತಿಂಗಳು. ಸುಮ್ನೆ ಇರಲ್ಲ, ಎಲ್ಲ ನೀವೇ ಮಾಡದಾರ, ನಾವೇನ್ ಮಾಡೋಣ? ಹೋಯ್ತೀನಿ ಅತ್ಲಾಗೆ. ಬೈಲ್ 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 ಬೈಲ್. ಅವರು 3 ತಿಂಗಳು 6 ತಿಂಗಳು ರಾಜ್ಯದಲ್ಲಿದ್ದಾರೆ ಅಂತ ಹೇಳಿದೆ. ರದ್ದಲ್ಲದಾರ? ಓ, ಮತ್ತೆ ಬರ್ತಾರೆ ಅಷ್ಟೇ. ಸರಿ. ಈಗ ಅಲ್ಲಿಂದ ಬಂದ್ ಬೇಜಾರಾಗ್ಬಿಟ್ಟದಲ್ಲ, ಎಂಟರ್ಟೈನ್ಮೆಂಟ್ ಏನಿಲ್ವಾ? ಏನು ಇಲ್ಲ. ಏನ್ ಸುಳ್ಳು ಹೇಳ್ತೀಯ ಮಗ ನೀನು? ಟಿವಿಯ ಮುಡಿಕೋಬಿಟ್ಟು ಎಂಟರ್ಟೈನ್ಮೆಂಟ್ ಇಲ್ಲ ಅಂತನಲ್ಲ. ಟಿವಿ ಹಾಕ್ಲಾ? ಹಾಕಲ್ಲ. ಯಾಕೆ ಹಾಕಲ್ಲ? ಕರೆಂಟ್ ಇಲ್ಲ. ಕರೆಂಟ್ ಏನ್ ಕೆ ಬೇರ್ ಬರ್ಲೇ ಇಲ್ವ ಇಲ್ಲಿಗೆ? KA ಬೋರ್ನ ಅವ್ರಿಗೆ ಕರ್ಸಲ್ಲ. ಯಾಕೆ ನರ್ಕಕ್ಕೆ ಯಾಕೆ ಕರ್ಸಲ್ಲ? ಕೆ ಬೇರ್ನ ಕರ್ಸಲ್ಲ ಕಣ. ಅದ್ ಯಾಕೆ ಕರ್ಸಲ್ಲ? ಅವ್ರನ್ನ ನಮ್ಮ ಲೋಕಕ್ಕೆ ನಾವು ಕರ್ಸಲ್ಲ. ಯಾಕೆ ಕರ್ಸಲ್ಲ ಹೇಳಲ್ಲ? ಭೂಲೋಕದಲ್ಲಿ ಮನೆ ಮನೆಗೂ ಬೀದಿ ಬೀದಿಗೂ ಲೈಟ್ ಕಂಬ ನೆಡೋದೇ ಅವರು, ದೀಪ ಕೊಡೋದೇ ಅವರು. ಎಷ್ಟೇ ಕಷ್ಟ ಬರ್ಲಿ, ಮಳೆ ಇರ್ಲಿ, ಗಾಳಿ ಇರ್ಲಿ, ಚಳಿ ಇರ್ಲಿ, ಬೆಟ್ಟ ಗುಟ್ಟ ಅಂತ ನೋಡದೆ ಕಷ್ಟ ಪಡ್ತಾರೆ. ಲೇ, ಕೊನೆಗೆ ಅವ್ರ ಮನೇಲಿ ದೀಪ ಹಾರೋದ್ರು, ಪಕ್ಕದ ಮನೆಗೆ ಬೆಳಕು ಕೊಡೋರು ಅವರು. ಅಂತವ್ರ ನಾವು ನರ್ಕ ಕರ್ಕೊಬರಲ್ಲ ಕಣ, ಡೈರೆಕ್ಟ್ ಸ್ವರ್ಗಕ್ಕೆ ಕಳಿಸ್ತೀವಿ. ಅಪ್ಪಂಗುಟ್ಟಿದ್ ಮಾತಾಡಿದೆ ಕಣ. ಅಪ್ಪಂಗೆ ಹುಡ್ತಿಯ ಬಿಡ್ಲಾ? ಸರಿ ಸರಿ, ಹಂಗಾದ್ರೆ ಆ ಟಿವಿ ಬೆಂಕಿ ಹಚ್ಚತ್ಲಾಗೆ. ಬೇಡ ಬೇಡ, ಹಂಗಾದ್ರೆ ಹಚ್ಬಿಟ್ಟಿಯಾ? ಮತ್ತೆ ಹಾಕೋ. ನಮ್ ಬಾಸ್ ಕೇಳಿ EMI ತಗೊಂಡಿದ್ದೀನಿ ಅದನ್ನ. ನಿಮ್ ಯೋಗ್ಯತೆಗೆ ಇದನ್ನು ಫುಲ್ ದುಡ್ಡು ಕೊಟ್ಟು ತಗೊಳಕಾಗಿಲ್ಲ. ಸರಿ ಸರಿ, ಹಾಕು ಅಂದಾಗ ಹಾಕ್ತೀನಿ. ಅದೇನದ? ರಿಮೋಟು. ಓ, ನೀವು ರಿಮೋಟ್ ಕೈಯಲ್ಲಿ ಇಟ್ಟಿರ್ತೀರಾ? ಹಾಕು.
ಈ ಯಾವ್ದೇ ಟಿವಿ ಎತ್ತೆತ್ತೈತಲ್ಲೋ ಇಲ್ಲೋಣ ಪಕ್ಕದೂರಲ್ಲಿ ಸ್ಯಾಟಲೈಟ್ ಐತೆ. ಏನಂದೆ? ಸ್ಯಾಟಲೈಟ್ ಉಪಗ್ರಹ ಕಣೋ ಅದೈತೆ. ಅಲ್ಲಿಂದ ಒಂದ್ ಕೇಬಲ್ ಎಳ್ಸ್ಕೊಬಿಡು, ನರ್ಕಕ್ ಬಾರಿ ಹತ್ರ ಅಂತದ್ಯೋ. ಒಳ್ಳೊಳ್ಳೆ ಚಾನಲ್ ಬರ್ತದೆ, ಕಲರ್ ಸೂಪರ್ ಬರ್ತದೆ, ದಿನಕ್ಕೆ ₹1 ಫುಲ್ ಎಂಟರ್ಟೈನ್ಮೆಂಟ್. ಒಬ್ಬ ಕಿಂಕರನ ಸಹಾಯದ ಮೇಲೆ ಹೆಂಗ್ ಬಂದ್ಬಿಟ್ಟು ನನ್ನಿಷ್ಟ ಗುರು, ನಾ ಹೆಂಗಾರು ಬರ್ತೀನಿ. ಹೆಂಗಾತ ಬರ್ತೀನಿ ಸರ್ ನನ್ನ ಅಡ್ಮಿಷನ್ ಮಾಡ್ಕೊಳ್ಳಿ. ಅಡ್ಮಿಷನ್ ಮಾಡ್ಕೊಳಲ್ಲ. ಅಡ್ಮಿಷನ್ ಮಾಡ್ಕೊಳ್ಳಲ್ಲ ಸರ್, ಒಂದ್ ₹50 ಕೊಡ್ತೀನಿ, ಮಾಡ್ಕೊಳ್ಳಿ. ಲಂಚ, ಈ ಕಿಂಕರನಿಗೆ ಲಂಚ. ತೊಲಗು ಆಚೆ. ನಾನ್ ಆಚೆ ಕಡೆ ಹೋಗ್ಬೇಕಾದ್ರೆ ಎಷ್ಟೋ ಜನ ನನ್ನ ನೋಡಿ ಇಂಪ್ರೆಸ್ ಆಗ್ತಾರೆ. ನನ್ ಮಗನ ನೀನ್ ಇಂಪ್ರೆಸ್ಗೂ ಆಗ್ತಾ ಇಲ್ವಲ್ಲ. ಅಲ್ಲಿ ಬೈಲಿ ಬೈಲಿ ಮೇಡಮ್ ಕೈಲಿ ಇನ್ಫ್ಲೂಯೆನ್ಸ್ ಮಾಡಿಸ್ತೀನಿ. ನಾನು ಸೇರಿಸ್ಕೊ ಮೇಡಮ್, ಒಂಚೂರು ಹೇಳಿ ಸೇರಿಸ್ಕೊಳಕ್ಕೆ ಪ್ಲೀಸ್. ಅವ್ರಿಗೆ ಇಷ್ಟ ಇಲ್ಲ ಕಣ. ಯಾಕೆ? ನಾನ್ ಸತ್ತು ನರ್ಕಕ್ಕೆ ಬರಕ್ಕೆ ಇಷ್ಟ ಇಲ್ಲ, ಡೈರೆಕ್ಟ್ ಸ್ವರ್ಗಕ್ಕೆ ಹೋಗಕ್ಕೆ ಅವ್ರಿಗೆ ಆಸೆ. ಯಾರೋ ವ್ಯಕ್ತಿ ಇದ್ದಾರೆ, ಅವ್ರ ಕೈಲಿ ಇನ್ಫ್ಲೂಯೆನ್ಸ್ ಮಾಡಿಸ್ತೀನಿ. ಹಲೋ ಸರ್, ಹಲೋ ಸರ್. ನಂಗೆ ಹೇಳ್ದೆ ಕರ್ಕ ಬಂದಿದ್ಯಾ ಕಬಡ್ಡಿ 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 ಕಾರ್. ಯಾವ ಕಬಡ್ಡಿ ಕಾರಲ್ಲ, ಸತ್ತು ನರ್ಕಕ್ ಬಂದ್ರು ಹುಡ್ಕ ಬಂದಿದ್ಯಲ್ಲ, ನೀನ್ಯಾಕ್ ಬಂದಿಲ್ಲ? ನನ್ ಟಾರ್ಚರ್ ತಡ್ಕೊಳಕ್ ಆಗಲ್ಲ ಅಂತ ನೀ ಮೇಕ್ ಬಂದೆ. ನಾ ಕೆಳಗಡೆ ಟಾರ್ಚರ್ ತಡ್ಕೊಳಕ್ ಆಗಲ್ಲ ಅಂತ ನಾನು ಬಂದೆ. ಒಂದ್ ನಿಮಿಷ ಅಣ್ಣ, ನನ್ನ ಆಯ್ಸ್ ನಂಗೆ ಕೊಟ್ಬಿಡ್ಲಾ? ಒಳ್ಳೆ ಸಾಲ ಕರ್ದಂಗ್ ಕೇಳ್ತಾರಲ್ಲ ಆಯುಷ್ನ. ನೋಡಿ, ನಾ ಎಷ್ಟು ವರ್ಷ ಬದುಕ್ಬೇಕಿತ್ತೇಳ? 90 ವರ್ಷ. ನಾ 8 ವರ್ಷಕ್ಕೆ ಸತ್ತೆ, 30 ವರ್ಷಕ್ಕೆ. ಇನ್ನು 60 ವರ್ಷ ಬ್ಯಾಲೆನ್ಸ್ ಐತೆ, ನಂಗೆ ಕೊಟ್ಬಿಡು, ಒಯ್ತೀನಿ. ಹಂಗೆಲ್ಲ ಕೊಡಕ್ ಆಗಲ್ಲಪ್ಪ. ಯಾಕೆ ಕೊಡಕ್ಕಾಗಲ್ಲ? ಅಲ್ಲ, ನಿನ್ ಬಾಡಿ ಸುಟ್ಬಿಟ್ಟವ್ರಪ್ಪ, ಕೊಡಲ್ಲವ. ನಮ್ ಬಾಡಿ ಸುಟ್ಟವ್ರೆ? ಯಾವನ್ ಸುಟ್ಟವ್ಲ? ನಾನೇ ಸುಟ್ಟಾಕ್ಬಿಟ್ಟೆ. ನಾ ಸಾಯದೇ ಕಾಯ್ತಾ ಇದ್ರು ಅನ್ಸುತ್ತೆ. ಎಲ್ಲ ಸುಟ್ಟು ಭಸ್ಮ ಮಾಡಿ ಒಳ್ಳೋಡು ಬೂದಿ ಹೆಂಗ್ ಓಡಾಡ್ತದ ನಂದು. ನೋಡವ, ಭೂಲೋಕದಲ್ಲಿ ಇಷ್ಟ ದಿನ ಬರೀ ಹುಲಿ ಅಂತ ಓಡಾಡ್ಕತ್ತಿದ್ದೆ. ನನ್ ಬಾಡಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಯಾವ್ದೋ ಹುಲಿದೋ ಸಿಂಹದ ಸೇರ್ಕೊಬಿಡ್ತೀನಿ. ನಂಗೆ ಕೊಟ್ಬಿಡ. ಹಂಗೂ ನಿಂಗೆ ಆಯಿಸ್ಬೇಕು ಅಂದ್ರೆ ಒಂದು ಬಿಟ್ಟೋಗ್ಬೇಕಾಗತ್ತೆ. ಏನ್ ಬಿಟ್ಟು ಹೋಗ್ಬೇಕು? ಗಂಡಸ್ತಾನ ಬಿಟ್ಟೋಗ್ಬೇಕಾಗತ್ತೆ. ಅಲ್ಲ, ಗಂಡಸ್ತಾನೆ ಬಿಟ್ಟೋಗಿ ಯಾವ ಹುಲಿ ಆದ್ರೇನು ಯಾವ ಸಿಂಹ ಆದ್ರೇನಿಲ್ಲ, ಆದ್ರೂ ಪರವಾಗಿಲ್ಲ ಕಣ. ಈ ನನ್ನ ಮಗನ್ ಟಾರ್ಚರ್ಕಿಂತ ಗಂಡು ಅಲ್ಲ ಹೆಣ್ಣು ಅಲ್ಲ, ಬರೀ ಹುಲಿ ಆಗಿರೋದೇ ಬೆಸ್ಟ್. ನನ್ನ ಆಯುಸ್ ನಂಗೆ ಕೊಟ್ಬಿಡು. ಹಾಗಾದ್ರೆ ತೆಗೆದುಕೋ, ತಥಾಸ್ತು. ಎಲ್ಲೇದು ಆಯಸ್ಸು? ಒಂದ್ ಕೂದ್ಲಲ್ಲಿ ಇಟ್ಟಿದೆ ನನ್ನ ಆಯುಸ. 60 ವರ್ಷದ ಕೂದ್ಲಲ್ಲಿ ಇಟ್ಕೊಬಿಟ್ರೆ ನಿನ್ ಜನ್ಮ. ಐ ಲವ್ ಯು. ಐ ಲವ್ ಯು ಟು. ಹೋಗೋದೈತೀನಿ, ಸ್ವಲ್ಪ ಐಸ್ ತಕ ಹೋಯ್ತೀನಿ. ಬಾಬಾಯ್ಲೆ ನಿನ್ನ ಫೇಸ್ ನ ನನ್ನ ಸಾವನ್ ಲಿಸ್ಟ್ ಅಲ್ಲಿ ನೋಡಿಲ್ವಲ್ಲ ನಾನು. ಒಂದ್ ನಿಮಿಷ. ಹೆಸರು ಸಾಮ್ರಾಣಿ, ಹೆಂಡತಿ ಹೆಸರು ಸುಸ್ಸು, 5 kg ರಾಗಿ, 3 kg ಗೋಜಿ, 1 kg ಮಾಕಾಚಾರ ತೊಡ್ಬಿಡ್ತೀನಿ. ನಂದು ಜಾತಕ ಓದು ಅಂತಂದ್ರೆ ರೇಷನ್ ಕಾರ್ಡ್ ಓದ್ತಾ ಕೂತವನೆ. ಸಾರಿ. ಹೆಸರು ಸಾಮ್ರಾಣಿ, ಬದುಕ್ಬೇಕಾಗಿರೋ 90 ವರ್ಷ. 30 ವರ್ಷಕ್ಕೆ ಸತ್ತು ಬಂದ್ಬಿಟ್ಟವನೆ. ಇದ್ಯಾಕೋ 90 ವರ್ಷ ಆಯ್ಸಿದೆ, 30 ವರ್ಷಕ್ಕೆ ಬಂದ್ಬಿಟ್ಟಿದ್ಯಾ? ನೀನ್ 90 ವರ್ಷ ಆಯ್ಸ್ ಕೊಟ್ಟಿದ್ಯಾ ಕಣಪ್ಪ. ಅದ್ರ ಜೊತೆಗೆ ನನ್ನ ಹೆಂಡತಿ ವಾಯ್ಸ್ ಕೊಟ್ಟಿದ್ಯಲ್ಲ. ಅವಳು ಮದುವೆಯಾಗಿ 4 ವರ್ಷ ಆಯ್ತು, 40 ಕೆರೆ ನೀರ್ನ ಹಂಗೆ ಕುಡಿಸ್ತಾವಳೆ. ಇನ್ನು ಅವಳ ಜೊತೆನೆ ಇದ್ರೆ ಕೆಸರು ಕುಡಿಸ್ಬಿಡ್ತಾಳೆ ಅಂತ ಸತ್ತು ಬಂದ್ಬಿಟ್ಟೆ ನಾನು. ಅಲ್ಲ, ಭೂಲೋಕದಲ್ಲಿ ನಿಮ್ಮವರು ರಚಿತಾ ರಾಮ್ ಅಂತ ಒಂದು ಸ್ವರ್ಗ ಇತ್ತಲ್ಲ, ಅದನ್ನ ಹಾಕ್ಬಿಟ್ಟು ಬಂದೆ. ಸ್ವರ್ಗನ ಅದು? ಸ್ವರ್ಗನೇ ಅದು. ಬೆಳಿಗ್ಗೆ ನಾಷ್ಟ ಮಾಡಕ್ ಬಿಡಲ್ಲ, ಮಧ್ಯಾಹ್ನ ಊಟ ಮಾಡಕ್ ಬಿಡಲ್ಲ, ರಾತ್ರಿ ನಿದ್ದೆ ಮಾಡಕ್ ಬಿಡಲ್ಲ. ನಿದ್ದೆ ಮಾಡಕ್ ಬಿಡಲ್ಲ? ಜಗಪ್ಪ ಅಂತ ಬಂದು ಎದಳಿಸ್ಬಿಡ್ತಾರೆ. ಎಲ್ಲಿ? ಕನ್ಸಲ್ಲಿ. ಕನಸಲ್ಲ? ಎದ್ದು ಆ ಕಡೆ ಈ ಕಡೆ ನೋಡ್ತೀನಿ, ಅವ್ರು ಇರೋದೇ ಇಲ್ಲ. ಅವ್ರು ನೋಡಿದ್ರು ಕಾರ್ ತಕೊಂಡ್ ಸುತ್ತಾಡ್ತಾವ್ರಂತೆ. ಕಾರಲ್ಲಿ ಓಡಾಡೋರ್ಗೆ ಕಾಲಲ್ಲಿ ಓಡಾಡೋರು ಎಲ್ಲಪ್ಪ ಕಾಣಿಸ್ತಾರೆ. ಅದಕ್ಕೆ ನಿನ್ನ ಟಿಕೆಟ್ ನೀನೆ ಹರ್ಕ ಬಂದೇನು? ಝುಮ್ಮ 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 ಝುಮ್ ಝುಮ್ಮ 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 ಝುಮ್ ಅಧರ ಮಧುರ ಸಜುಮ್ ಮಧುಪ ಮದನನಿ ಝುಮ್. ಯಾರಿವ್ರು? ನನ್ನ ಹೆಂಡತಿ. ಟೇಸ್ಟೇ ಇಲ್ವಾ?
ಪತಿದೇವ, Yes. ತಾವು ತಮ್ಮ ಸುರಪಾನವನ್ನು ಸೇವಿಸಲು ಮರೆತಿದ್ದೀರಿ, ಅದಕ್ಕಾಗಿ ನಾನೇ ತಂದೆ. ಅಲ್ಲ ಕಣ, ಹೆಣ್ಣಿಗೆ ಹಾಕ್ಲ ಹಂಗ್ ಹೊಡಿತಿದ್ದಲು. ಸುಮ್ಮನೆ ಮಾನವ. ಪತಿದೇವ, ಅಲ್ಲ ಯಾವಾಗ್ಲೂ ಒಂದೊಂದೇ ಹೊಡಿತಾ ಇದ್ರಿ, ಇವತ್ತಿಗೆ ಎರಡು ಹೊಡಿದ್ರಿ. ಒಂದು ಅವನ ಜೊತೆ ಮಾತನಾಡ್ತಿರ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿದ್ದಕ್ಕೆ, ಮತ್ತೊಂದು ನನ್ ಜೊತೆ ಇವ್ನ್ ಮಾತಾಡ್ತಾ ಇರ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಇದ್ಯಾಕೆ? ಇದು ಯಾಕೆ ಅಂತ ಕ್ವಶನ್ ಮಾಡಿದ್ದಕ್ಕೆ. ಇದ್ಯಾಕೆ? ಇದನ್ನು ಕೊಟ್ಟಿಲ್ವಲ್ಲ. ಪಾಪ ಎತ್ಕೊಂಡೆ ಹೊಂಟೋಗ್ಬಿಟ್ಟು. ಬೈಲಿ ಬೈಲಿ. Yes. ಅಲ್ಲ ಕಡ, ನಿನ್ ಹೆಂಡತಿ ನೋಡಕ್ ಕೈ ತೊಳ್ಕ ಮುಟ್ಟಂಗವಳೆ, ನಿನ್ ನೋಡಕ್ ಮುಟ್ಟಿದ ತಕ್ಷಣನೇ ಕೈ ತೊಳ್ಕೊಳಂಗಿದೀಯ. ಸರಿ, ನಿನ್ನ ಹೆಂಡತಿಯನ್ನು ಮಾತ್ಕು ಪತಿದೇವ್ರು ಅಂತವಳಲ್ಲ. ನಮ್ಮ ಲೋಕದಲ್ಲಿ ಹಂಗೆ ಹಾ. ಹೋಗೋ ಬಾರೋ ಅನ್ನೋ ಚಾನ್ಸ್ ನಾವು ಕೊಟ್ಟಿಲ್ಲ. ಪತಿನೇ ದೇವ್ರು, ಅವ್ರ ಕಾಲ್ ಕೆಳಗನೆ ಇರ್ಬೇಕು ಅನ್ನೋ ರೇಂಜ್ ಇಟ್ಟಿದೀವಿ. ಸಾಕಾತಾಗಿ ಇಟ್ಟಿದ್ಯಾ ಕಣ ನಿನ್ ರೇಂಜ್ ನ. ಪತಿದೇವ, ಏನಾಯ್ತು ಮೇಡಮ್? ಪತಿದೇವ, Yes. ತಮ್ಮ ಮನಸ್ಸನ್ನು ನೋವು ಮಾಡಿದ ಕಾರಣ ನನಗ್ ನಾನೇ ಶಿಕ್ಷೆ ಕೊಟ್ಕೊಂಡು ಕುದಿಯುವ ಎಣ್ಣೆಯಲ್ಲಿ ಮುಳುಗಿ ಎದ್ದು ಬಂದಿದ್ದೀನಿ. ಕೈ ತುಂಬಾ ಉರಿತಿದೆ, ಬೆಣ್ಣೆಯನ್ನು ಹಚ್ಚಿಕೊಳ್ಳಲೇ? ಈ ಗಂಡ ಹೇಳಕ್ ಮುಂಚೆ ಯಾಕೆ ಎದ್ದು ಬಂದೆ? ನೀನು ಮಾಡಿರೋ ಈ ತಪ್ಪಿಗೆ ಕಾರ್ಕೋಟಕ ವಿಷ ಸರ್ಪಗಳಿಂದ 1351 ಸಾರಿ ಕಚ್ಚಿಸಿಕೊ. ಆಗಲಿ ಪತಿದೇವ, ನಿಮ್ಮ ಮಾತೆ ಗುರು ಸರ್ ಶಾಸನ. ಗುರು ಸರ್ ನೋಡಿದ್ರು ಮಂಗಳೂರು ಅವರು, ಇವಳು ನೋಡಿದ್ರೆ ಹಾಸನ ಅಂದ್ಬಿಟ್ಟು ಹೋಯ್ತವಳೆ. ಅದು ಹಾಸನ ಅಲ್ಲ ಕಣೋ, ಮತ್ತೆ ಶಾಸನ. ಏನ್ ತುಮಕೂರು ಪಕ್ಕ ಇರೋದಾ? ಈ ಸ್ವರ್ಗ ಹೆಂಗೈತೆ ಅಂತ ಒಂಚೂರು ತೋರ್ಸು ಬಾ. ತೋರಿಸ್ತೀನಿ. ಅದೇ ನಿನ್ ಹೆಂಡತಿ ಯಾವ ತರ ಕಚ್ಚಿಸ್ಕತ್ತವಳೆ ಅಂತ ನೋಡೋಣ ನಡಿ. ಈಗ ಬಾರೋ, ಅಲ್ಲೇ ಹೋಯ್ತಿದ್ಯಾ? ನನಗೆ ದಾರಿ ಹೇಳ್ಕೊಡ್ತಾವನೆ. ಲೇ ಸಾಬ್ರಾಣಿ, ನಿನಗಲ್ಲಿ ಕಷ್ಟ ಆಯ್ತು ಅಂತ ಇಲ್ಲಿಗೆ ಬಂದ್ಬಿಟ್ರೆ ಅಲ್ಲಿ ರೆಂಟ್ ಕಟ್ಟೋರು ಯಾರು? ಕರೆಂಟ್ ಬಿಲ್ ಕಟ್ಟೋರು ಯಾರು? ಹುಡ್ಸಿದಲ್ಲಪ್ಪ 4 ಮಕ್ಳು, ಅದಕ್ಕೆ ಚಡ್ಡಿ ಇಕ್ಕೋರು ಯಾರು? ಯಾರು ಯಾರು? ಏನಪ್ಪ ಇದು? ಎಲ್ಲಿ ನನ್ನ ಹೋಗ? ಹೆಂಡತಿ ವಾಯ್ಸ್ ಕೇಳಿಸ್ತಾ ನರಕಕ್ಕೆ ಹುಡಿಕ ಬಂದ್ಬಿಟ್ಟವಳಲ್ಲಪ್ಪ ಇವಳು. ಎಲ್ಲಿ? ಸುಸ, ನಾನು ನಿನ್ನಿಂದೇನೆ ಇದೀನಿ ಸುಸ. ಅಯ್ಯೋ ಸುಸ, ಸತ್ತೋಗ್ಬಿಟ್ಟಲ್ಲ ಸುಸ. ಏನು ಕಾಳ್ತಿದ್ಯಾ? ಅಲ್ಲ, ಭೂಲೋಕದಲ್ಲಿ ನೆಗೆದು ಬಿದ್ದೋಗಿದ್ದಲ್ಲ, ಅಗಳಕ್ಕಿರ್ಲಿಲ್ಲ ಅಂತ ಈಗ ಹತ್ಬಿಟ್ಟೆ. ಏಯ್, ಈ ನವರಂಗಿ ಆಟ ಅಲ್ಲ ನನ್ನ ಹತ್ರ ಇಟ್ಕೋಬೇಡ. ಏನು ಕೋಲ್ ಬಂದೆ ನೀನು? ಅಯ್ಯ, ನಾನ್ ಕೇಳ್ಬೇಕಾಗಿರೋದ್ನ ನೀನ್ ಕೇಳ್ತಾ ಇದೀಯಲ್ಲೇ, ನೀನ್ ಯಾಕೆ ಬಂದೆ? ಅದಕ್ಕನಪ್ಪ, ನೀ ಬಂದ್ಯಲ್ಲ, ನಿನ್ನಿಂದ ನಾನು ಬಂದೆ. ನಾನೇನ್ ಟೂರಿಗೆ ಬಂದಿದ್ದೀನೇನೆ, ನಾನ್ ಬಂದಿರೋದ್ ಮೇಲ್ಗಡೆಗೆ ಕಣೆ. ಏಯ್, ನೀನು ಸತ್ತು ಇಲ್ಲಿಗೆ ಬಂದ್ಬಿಟ್ರೆ ಅಲ್ಲಿ ಕೆಳಗಡೆ ನಾನೇನು ತಟ್ಟು ಚಪ್ಪಾಳೆ ಪುಟ್ಟ ಮಗು ಹಾಕೋ ಕಾಯಿ ಇಕ್ಕೋ ಕಾಯಿ ಅಂತ ತರ್ತಾ ಕುತ್ಕೊಳ್ಳ. ಅದಕ್ಕೆ ಸತ್ತಾದ್ರೂ ಸಾಧಿಸೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಅಪ್ಪ, ಈ ಹೆಣ್ಣು ಮಕ್ಕಳು ಸತ್ತಾದ್ರೂ ಸಾಧಿಸ್ತಾರೆ ಅನ್ನೋದು ಡೈಲಾಗ್ ಅನ್ಕೊಂಡಿದ್ದೆ, ನೀನೇನೆ ಅದು ನಿಜಾನೇ ಮಾಡ್ಬಿಟ್ಟಿದ್ಯಾ? ನಮ್ದು ಕಲ್ಪನೆಯ ಪಾತ್ರ ಅಲ್ಲ ಸಾಮ್ರಾಣಿ, ಕಣ್ಣಲ್ಲೇ ಹೆದರ್ಸೋಂತ ಪಾತ್ರ. ಎಲ್ಲಾನು ರಿಯಾಲಿಟಿಯಾಗೆ ಇರುತ್ತೆ. ಸ್ವಲ್ಪ ಹೊತ್ತಾದ್ರೂ ಕಣ್ಣು ಆಚೆನೆ ಬಂದ್ಬಿಡುತ್ತೆ. ದೀಪಾವಳಿ ಹಬ್ಬಕ್ಕೆ ನೀನ್ ನಂಗೆ ಚಿನ್ನ ಕುಡಿಸ್ತೀನಿ ಅಂತ ಹೇಳಿದ್ದೆ, ಆಕ್ಚುಲಿ ಅದಕ್ಕೆ ಹುಡ್ಕೊಂಡ್ ಬಂದಿದ್ದು. ಬಾ. ಮೇಲ್ಗಡೆ ಸತ್ತಿ ಆತ್ಮಕ್ ಬಂದ್ಬಿಟ್ಟು ಚಿನ್ನ ಕೊಡ್ಸು ಅಂತವಳಲ್ಲ. ಇಲ್ಲ ನಿಮ್ಮ ಅಪ್ಪ ರುದ್ರಮಣಿ ಇಟ್ಟವನ ಇಲ್ಲಿ ಅಂಗಡಿ. ರುದ್ರಮಣಿ ಅಂತ ಅನ್ಬೇಡ ಕಣೋ, ನಮ್ಮಪ್ಪ ಟಿವಿ ನೋಡ್ತಿರ್ತಾರೆ. ನನಗಿವಾಗ ಚಿನ್ನ ಬೇಕು ಬೇಕು ಬೇಕು. ಪಡಿ ಪಡಕ ನಿಲ್ಸಿ! ಶಂಕರ, ಏಯ್! ಕಿಂಕರ, ನೋಡು ನನ್ನ ಹೆಂಡತಿ ಹೆಂಗ್ ಹೊಡಿತವಳೆ. ನಮ್ಮ ಲೋಕಕ್ಕೆ ಬಂದು ನರ ಮನುಷ್ಯನನ್ನೇ ಹೊಡಿತಿದ್ಯಾ ಅಂದ್ರೆ ಯಾರು ನೀನು? ಇವನು ನನ್ ಗಂಡ. ಅವನ್ಗೆ ಹೊಡಿತೀನಿ, ಬೈತೀನಿ, ತದಕ್ತೀನಿ. ಅದನ್ನೆಲ್ಲ ಕೇಳಕ್ ನೀನ್ ಯಾವನೋ? ನಾನು ನಿನ್ ಹೆಂಡ್ತೇನ ಹೆಂಗವಳೆ? ಅವಳ ಹಂಗಿರೋದ್ ಕೇಳ್ವನ ಇಲ್ಲಿಗೆ ಹಿಂಗ್ ಬಂದಿರೋದು. ಎಲ್ಲ ಹುಳು ಮಾನವಿ, ನಿನಗೆ ಎಷ್ಟು ಗಾಂಚಲಿ ಇರಬೇಡ.
ಯಾರಲ್ಲಿ? ಯಾರು ಇಲ್ಲ ಇಲ್ಲಿ. ನಿನ್ನೆ ಕಡೆ ಸೀಮೆ ಆಸ ಬಾ ಹೊರಗಡೆ. ಏನ್ ಹೇಳಿ? ಒಳ್ಳೆ ಸೀಮೆ ಆಸ ತರ ತಿಂದ್ಬಿಟ್ಟು ಮಲ್ಕೊಳ್ಳೋದಲ್ಲ, ಹಿಡ್ಕೋ ಅಲ್ಲಿ. ಅಯ್ಯಯ್ಯೋ ನನ್ ಗಂಡನ್ ಹಿಡ್ಕೊಬಿಟ್ಲಲ್ಲಪ್ಪ ತಗಡ್ತೀಮಿ. ಬೇಜಾರಾಯ್ತಲ್ಲ, ಇನ್ನೊಂದು ಜೋರಾಗಿ ಹಿಡ್ಕೋ. ಹೋಗ ಅವಳನ್ನ ಹಿಡ್ಕೋ. ಅವಳನ್ನ ಕರೆದುಕೊಂಡು ಹೋಗಿ ಒಂದು ಮರಕ್ಕೆ ಕಟ್ಟಾಕಿ ಲಾಠಿಯಿಂದ ಹೊಡಿರಿ. ಲಾಠಿಯಿಂದ ಸೂಜಿಯಿಂದ ಚುಚ್ಚಿ ಚುಚ್ಚಬೇಕಂತೆ. ಕರಗಸದಿಂದ ಕೊಯ್ರಿ. ಕುಯ್ತಾರ ನೀವು. ಒಂದು ಕಂಬಿಯನ್ನ ಕೆಂಪಗೆ ಕಾಯಿಸಿ ಅವಳ ಮೈಯಲ್ಲೆಲ್ಲ ಬರ್ರೆ ಇಡಿ. ಏನ್ ಆಫರ್ ಕೊಡ್ತಾ ಇದೀಯಾ ಕಿಂಕರ? ಕಿಂಕರ ಇವಳು ಮದುವೆ ಆದಾಗಿಂದ ಈಗ ಹೊಡೆದು ಸೊಂಟನೆ ಹೊರದಾಗಿದೆ ಕಣ. ನನ್ನ ಲೈಫಲ್ಲಿ ಒಂದು ಎಂಜಾಯ್ಮೆಂಟ್ ಇಲ್ಲ, ಒಂದು ಖುಷಿ ಇಲ್ಲ, ಒಂದು ಆಸೆ ಆಕಾಂಕ್ಷೆಗಳೆಲ್ಲ ಸತ್ತೋಗ್ಬಿಟ್ಟಿದೆ ಕಣ. ಎಂಜಾಯ್ಮೆಂಟ್ ಇಲ್ವಾ ಮಾನವ? ನಾನಿನ ಕೊಡಿಸ್ತೀನಿ. ಯಾರಲ್ಲಿ? ಅಲ್ಲ ಮೇಡಮ್, ಅಯ್ಯೋ ಒಂಟಿ ಹೋಗ್ಬಿಟ್ಲಿಲ್ಲ ಮರಿ. ಖುಷಿ ಆಯ್ತಾ? ಖುಷಿ ಆಗದಿರ್ಲಿ, ತಗೊಳ್ಳಿ 500 ರೂಪಾಯಿ. 500 ರೂಪಾಯಿ ಏನಕ್ಕೆ? ಅವಳ ಅಡ್ರೆಸ್ ಕೇಳು. ನನ್ ಮುಂದೆ ಅವ್ಳು ಸೊಟ್ಟ ಹಿಡ್ಕೊಂಡು ಡಾನ್ಸ್ ಮಾಡ್ತೇನೋ? ಇಲ್ಲ ನೀನ್ ಜೋಲ್ಪತ್ತಿ ಬಿಡಲ್ಲ ನೀನು. ಹಿಡ್ಕೋ ಹಿಡ್ಕೋ. ಬಿಡಕ್ಕಿಲ್ಲ 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 ಬಿಡಕ್ಕಿಲ್ಲ. ಜನ ಹಿಡ್ಕೋ ಇವಳ. ಏನೋ ಇವಳು ಹಿಂಗ್ ಹೊಡಿತಾವಳೆ ಮಾನವ. ಇವಳು ನೋಡಿದ್ರೆ ಇಷ್ಟೇ ಇಷ್ಟ ಅವಳೆ. ಇವಳು ನಾಲ್ಗೇನು ಎಷ್ಟು ಉದ್ದ ಇದೆ? ಅವಳದು ಮಾತ್ರ ಅಲ್ಲಪ್ಪ, ಭೂಲೋಕದಲ್ಲಿರೋ ಹೆಣ್ಣು ಮಕ್ಕಳು ನಾಲ್ಗೆ ಎಲ್ಲ ಇಷ್ಟು ತಾನೇ ಇರೋದು. ಮಾತಾಡಿದ್ರೆ ಸಾಕು ಕತ್ತಿಗೆ ಸುತ್ಬಿಟ್ಟು ಹಂಗೆ ನ್ಯಾಣ ಹಾಕ್ಬಿಡ್ತಾರೆ. ಅವಳು ನಾಲ್ಗೆಗೇನಾದ್ರು ಮಾಡೋದು ಶಂಕರು. ಹಾಗಾದ್ರೆ ಅವಳ ನಾಲ್ಗೆಯನ್ನ ಎಳೆದು ದೀಪಾವಳಿ ಬಾಂಬುಗಳನ್ನ ಸಿಡಿಸ. ಬ್ಲಾಸ್ಟ್ ಆಗ್ಬಿಡ್ಬೇಕಂತ. ಹಾಗೆ ತಗೋಗ್ಲಿ. ಅವಳಿಗೆ ಏನ್ ಶಿಕ್ಷೆ ಕೊಡ್ತೀನಿ ಅಂದ್ರೆ ಕೊತ್ತ ಕುದುವೆ ಎಣ್ಣೆಯಲ್ಲಿ ಈಜೋಡಿಸ್ತೀನಿ. ಹೌದಾ? ಎಣ್ಣೆ ಹೆಂಗ್ ಕುದ್ದದೆ ಅಂತ ನೋಡ್ಕೊಬ್ರ ಮಾಡ್ತಾರೆ. ಮಾನವಿ, ನಿನಗೆ ಶಿಕ್ಷೆಯನ್ನು ಕೊಡಬೇಕು. ನನ್ನೊಟ್ಟಿಗೆ ಬಾ. ನಿನ್ ಮೊಕ್ವೆ ಅವನೇನೇ ಮಾತಕ್ ಮುಂಚೆ ಮಾತಾದ್ಮೇಲೆ ಮಾತ್ಕೊ ಹೊಡಿತಾನೆ ಇರ್ತಾನೆ. ಒಡ್ಸ್ಕತ್ತಿಲ್ಲ ನೀನು. ಅವ್ರು ನನ್ನ ಪತಿ ದೇವ ಅಲ್ಲ, ದೆವ್ವ. ಏಯ್, ನಮ್ಮ ಭೂಲೋಕದಲ್ಲಿ ಏನಾದ್ರೂ ಗಂಡಂದಿರು ಈ ತರ ಆಡಿದಿದ್ರೆ ಜಾರ್ಸು ಒದಿತಿದ್ವಿ ಕಣೆ. ನೀನೇನೆ ಹೊಳತೀಯ? ಅದು ನನ್ನಿಂದ ಆಗದು ಮಾನವಿ, ನನ್ನಿಂದ ಆಗದು ಅಂತ ನಾವು ಕೂತಿದ್ವಿ ಕಣೆ. ಈಗ ನೇಗ್ಲ ತಕೊಂಡು ಉಳ್ತಾ ಇಲ್ವೇನೆ? ನೋಡೋ, ನೀನ್ ನನಗೆ ಶಿಕ್ಷೆ ಕೊಡೋದ್ರೊಳಗೆ ನಾನ್ ನಿಂಗೆ ಶಿಕ್ಷಣ ಕೊಡ್ತೀನಿ. ಫಾಲೋ ಮೀ. ಬುರ್ಡೆ ಗಟ್ಟಿಯಾಗಿದೆ ಅಂತ ಬಂಡೆಗೆ ಹೊಡ್ಕೊಳಕ್ ಹೋಗ್ಬೇಡ. ಈ ಮಾನ್ಸನ್ ಪವರ್ ಎಷ್ಟು ಅಂತ ಚೆಕ್ ಮಾಡಕ್ ಬರ್ಬೇಡ. ಹೂತಾಕ್ಬಿಡ್ತೀನಿ. ಎತ್ತ ಕಾಲು. ನಾನು ನಿನ್ನ ಪತಿ. ಇವತ್ತಾಗತ್ತೆ ನಿನ್ ತಿಥಿ. ಯಾಕೆ ಹಿಂಗ್ ಹೊಡಿತಾ ಇದ್ಯಾ? ಈಗ ಕೊಡ್ದೆ ಯಾಕೆ ಅಂತ ಕೇಳಿದ್ದಕ್ಕೆ. ಅಮ್ಮ, ಈಗ ಕೊಡ್ದೆ ಇನ್ನು ಇಲ್ಲ ನಿಂತಿರೋದಕ್ಕೆ. ಅಮ್ಮ, ಮತ್ತ್ಯಾಕೆ ಹೊಡ್ದೆ? ನನ್ ಪರ್ಮಿಷನ್ ಇಲ್ದೆ ಇಲ್ಲಿಂದ ಆ ಕಡೆಗೆ ಮೂವ್ ಆಗಿದ್ದಕ್ಕೆ. ತಗೋ ಈ ಚಾಟಿ. ಇದರಿಂದ ನಿಂಗ್ ಹೊಡಿಬೇಕಾ? ಅದರಿಂದ ನೀನೇ ಹೊಡ್ಕೋಬೇಕು. ನಾನೇ ಹೊಡ್ಕೋಬೇಕಾ? 1 ನಿಮಿಷದಲ್ಲಿ 1635 ಸಲ ಹೊಡ್ಕೋಬೇಕು. 1 ನಿಮಿಷಕ್ಕೆ? ಹಾ, ನಾನ್ ಬಂದು ಬರೆಗಳನ್ನ ಎಣಿಸ್ತೀನಿ. ಅಮ್ಮ, ನನ್ನ ಹೆಂಡತಿ ನಾನು ನೋಡಿದ ತಕ್ಷಣ ಎದ್ರಕಂತ ಇದ್ರು. ಈಗ ಎಗ್ರಿ ಹೊಡಿತಾವಳೆ. ಅಯ್ಯಪ್ಪ, ನಿಂದು ನಂದು ತುಂಬಾ ಹಳೇದು. ರಿದಮೇ ಬೇರೆ ತರ ಕೇಳಿಸ್ತಾ ಇದೆಯಲ್ಲ. ನಂದು ನಿಂದು ನಾಟೀಗ
ಈ ರಿದಮ್ ಇದಲ್ಲ ಚಕ್ರು ಕಿಂಕರ ಏನಾಯ್ತಪ್ಪ? ನಿನಗ್ ಸ್ವರ್ಗ ತೋರಿಸಿ ನಾನ್ ನರಕದಲ್ಲಿ ಸಿಗಾಕೊಂಡ್ಬಿಟ್ಟಪ್ಪ. ಈ ನನ್ ಮಗ ನನಗ್ ಸ್ವತಂತ್ರ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಇವ್ನ್ ಸ್ವತಂತ್ರನೇ ಹೋಗ್ಬಿಡ್ತಾ? ಏನಾಯ್ತು ಚಕ್ರು? ಏನಾಯ್ತು ಅಂತ ಕೇಳ್ತಿದ್ಯಲ್ಲ ನಾಯಿ ನನ್ನ ಮಗನೇ. ಯುಗ ಯುಗಗಳಿಂದ ಚೇಂಜ್ ಆಗ್ತಿರೋ ನಮ್ಮ ಲೋಕ ನಿನ್ ಹೆಂಡತಿ ಬಂದ 10 ನಿಮಿಷಕ್ಕೆ ಚೇಂಜ್ ಮಾಡ್ಬಿಟ್ಲು ಕಣ. ಅಯ್ಯೋ ಚೇಂಜ್ ಮಾಡ್ಬಿಟ್ಲ. ಅಯ್ಯೋ ಬಾ ನಿನ್ ಸ್ವರ್ಗ ತೋರಿಸ್ತೀನಿ. ನೀನ್ ಹೆಂಡತಿನ ಕರಿಯೋ, ನೀನ್ ಹೆಂಡತಿನ ಕರಿ. ಸೊಸ ಸೊಸ ಜ್ವರ ಕರಿಯ. ಜೋರ ಕರಿಯಕ್ ಆಗಲ್ಲ. ಯಾಕಪ್ಪ? ನಟ್ರೆ ಮೇಲೆ ಕಾಲಿಟ್ಬಿಟ್ಟವಳೆ. ನೋಡು, ನೀನ್ ಇವಾಗ ಚಾಟಿ ಎಟ್ಟು ಕೊಡ್ಸಿದ್ಯಾ. ನೆಕ್ಸ್ಟ್ ಏನ್ ಮಾಡ್ಬೇಕಂತಿದ್ಯಾ? ಕುದಿಯೋ ಎಣ್ಣೆಲಿ ಮುಳುಗಿಸ್ತೀನಿ. ಹಂಗೆ ಮಾಡ್ಬಾರ್ದು. ಕಾರ್ತ್ ಬಿಡಿ ಹಚ್ಚಿ ಎಣ್ಣೆಗ್ ಬಿಡ್ಬೇಕು. ಮೊದಲು ನನ್ನ ಲೋಕದ ತೊಲಗೆ 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 ತೊಲಗು. ಇವನ್ನ ಇಲ್ಲಿಂದ ಕಳ್ಸೋರ್ಗು ನಾನ್ ಹೋಗಲ್ಲ ಕಣೋ. ಹೌದಾ? ಹಾಗಾದ್ರೆ ನೀನು ತೊಲಗು. ನಾನಿಲ್ಲಿಂದ ಹೋಗಲ್ಲ ಕಿಂಕರ ಪ್ಲೀಸ್. ಹೋಗು ಹೋಗಲ್ಲ ನಾನು. ಹೋಗು ಹೋಗು. ನಾನು ಹೋಗಲ್ಲ ಕಣ ಕಿಂಕರ ಪ್ಲೀಸ್. ಕಿಂಕರ ಪ್ಲೀಸ್. ಅದು ನೆಲಿಬೇಡ ಕಣ, ಬಿಚ್ಚೋಗುತ್ತೆ. ಅದ್ ಬಿಚ್ಚೋದ್ರು ಪರವಾಗಿಲ್ಲ, ನಾ ಇಲ್ಲಿಂದ ಹೋಗಲ್ಲ. ಅದು ಬಿಚ್ಚೋದ್ರೆ ನೀನು ಹೋಗೋದಲ್ಲ, ಇಲ್ಲಿರೋರೆಲ್ಲ ಹೋಗ್ಬಿಡ್ತಾರೆ. ನಾನ್ ಮಾತ್ರ ಹೋಗಲ್ಲ. ಅಮ್ಮ ನಮ್ಮ ಮಗ ಬಿಚ್ಚ ಬಿಡ್ತಾನೆ. ನಾನ್ ಬರಕಿಲ್ಲ. ಏನ್ ನನ್ ಮಕ್ಕಳು ಗುರು, ನಮ್ಮ ಲೋಕನೆಲ್ಲ ಹಾಳು ಮಾಡ್ಬಿಟ್ರು. ಲೇ ಅವ್ರು ಹೋದ್ರು. ಪತಿದೇವ ಆ ಬೋಡ್ತಾವ. ಇನ್ನು ಮುಂದೆ ನಮ್ಮ ಲೋಕಕ್ಕೆ ದಂಪತಿಗಳಿಗೆ ಪ್ರವೇಶವಿಲ್ಲ. ಕಿಂಕರಾಸ್ ಯಾರಪ್ಪ? ನಾನಪ್ಪ ಸಾಮ್ರಾಣಿ. ಅಯ್ಯೋ ಮತ್ತ್ಯಾಕೋ ಬಂದೆ? ಅಯ್ಯೋ ನಾವಿಬ್ರು ಸ್ಪೀಡಾಗಿ ಹೋಯ್ತಾ ಇದ್ವಾ, ಆ ಕಡೆಯಿಂದ ಒಂದ್ ಏರೋಪ್ಲೇನ್ ಬಂದು ದೈಡ್ ನೋಡ್ದ್ಬಿಡ್ತು. ಹಂಗೆ ಸೊತ್ತೋಗ್ಬಿಟ್ವಲ್ಲ, ಇಲ್ಲೇ ಇರೋಣ ಅಂತ ಬಂದ್ಬಿಟ್ಟು. ನನಗೆ ಒಂದಂತೂ ನಿಜ ಅನ್ನಿಸ್ತು, ಈ ಗಂಡು ಅನ್ನೋ ಜೀವಕ್ಕೆ ಎಲ್ಲೋದ್ರೂ ಬೆಲೆ ಇಲ್ಲ ರೀ, ಎಲ್ಲೋದ್ರೂ ನೆಮ್ಮದಿನೂ ಇಲ್ಲ. ಏನ್ ಸುಸ್ಸು ನಿನ್ನ ಸತ್ರು ಬಿಡಲ್ಲಮ್ಮ ನೀವನ್ನ. ಬಿಡಲ್ಲ, ನಾನು ಎಲ್ಲೋದ್ರು ಬಿಡಲ್ಲ. ಎಂತ ಅಂದವಾಗಿತ್ತು ಸಂಸಾರ, ಅವ್ರದ್ದು ಕಿತ್ತು ಕುಲೆಗೆಡಿಸಿದ್ರೆ ಏನ ಬಿಡಬಾ. ಈ ಒಂದು ಕಿತ್ತೋಗಿರೋ ಸಂಸಾರದ ಬಗ್ಗೆ ನಮ್ಮ ಗುರೂಜಿ ಏನ್ ಹೇಳ್ತಾರೆ ನೋಡೋಣ. ಸಡನ್ ಇವತ್ತು ಒಂದು ಸ್ಟೇಜ್ ಅನ್ನ ಟೋಟಲ್ ಒಂದು ಬೇರೆ ದೇವಲೋಕಕ್ಕೆ ಕರ್ಕೊಂಡು ಹೋಗಿದ್ದಂಗಿತ್ತು. ಸೊ ಇಟ್ ವಾಸ್ ವಂಡರ್ಫುಲ್. ಥ್ಯಾಂಕ್ ಯು ಸರ್. ಸ್ಟಾರ್ಟಿಂಗ್ ವಿತ್ ಕಾರ್ತಿಕ್ ಎಂಟ್ರಿ ವಾಸ್ ಸೂಪರ್. ಥ್ಯಾಂಕ್ ಯು ಸರ್. ಟೋಟಲ್ ಟ್ರ್ಯಾಕು ನಿಮ್ದು ಟೆಕ್ನಿಕಲ್ ತುಂಬಾ ಮುದ್ದಾಗಿತ್ತು. ಐ ಥಿಂಕ್ ಗುಡ್, ವೆರಿ ಗುಡ್ ಅಟೆಂಪ್ಟ್, ಲವ್ಡ್ ಇಟ್. ಥ್ಯಾಂಕ್ ಯು ಗುರೂಜಿ, ಥ್ಯಾಂಕ್ ಯು. ಆಕ್ಚುಲಿ ಈ ಸ್ಕಿಟ್ ಸಿಕ್ಕಾಪಟ್ಟೆ ಎದ್ದು ಬಿದ್ದು ಎದ್ದು ಎಂಜಾಯ್ ಮಾಡ್ತಾ ಇದ್ದಿದ್ದು ನಮ್ಮ ರಚ್ಚು ಏನ್ ಅನ್ನಿಸ್ತು? ಚೆನ್ನಾಗಿತ್ತು, ವೆರಿ ನೈಸ್. ತುಂಬಾನೇ ಗ್ರ್ಯಾಂಡ್ಯೂರ್ ಆಗಿತ್ತು ಇಡೀ ಸೆಟ್ಟು, ಸಕಲಾಗಿ ಕಾಣಿಸ್ತಿತ್ತು. ಅಂಡ್ ಕಾರ್ತಿ ಸರ್ ಹೇಳ್ದಂಗೆ ಇಟ್ ವೆರಿ ನೈಸ್, ನಂಗೆ ತುಂಬಾನೇ ಇಷ್ಟ ಆಯ್ತು. ಕಾರ್ತಿ ಬಂದಿದ್ದ ಎಂಟ್ರಿ ಅಂಡ್ ಕಾರ್ತಿ ಮಾಡಿದಂತ ಪರ್ಫಾರ್ಮೆನ್ಸ್ ಎಲ್ಲ. ಅದಾದ್ಮೇಲೆ ನೀವಿಬ್ರು ತುಂಬಾ 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 ಅಲ್ಲ, ಇವಾಗ 4 ಜನ ಮಕ್ಳು ಅಂದ್ಮೇಲೆ ಅವ್ರ ಮಕ್ಳು ಅಲ್ಲೇ ಇರ್ತಾರೆ, ನೀವು ಮಾತ್ರ ಇಬ್ರು ಬಂದ್ಬಿಟ್ರೆ ಮಕ್ಳನ್ನ ಯಾರು ನೋಡ್ಕೊಂತಾರೆ? ಕರ್ಕೊಂಡು ಹೋಗಕ್ ಬಂದಲ್ಲವ, ವಾಪಸ್ ಪುನಃ ಬಂದ್ರಲ್ಲ. ಅದು ಇಲ್ಲ, ತಿರ್ಗಾ ನೆಕ್ಸ್ಟ್ ಕಿಟ್ ಅಲ್ಲಿ ಜಗಳ ಮಾಡವ್ನ್ ಕಳಿಸ್ತಾರೆ ಮೇಡಮ್, ಬಿಡಲ್ಲ. ಅಲ್ಲ ಇವನು ಕಾರ್ತಿಕ್ ಎಲ್ಲೋದ? ನಾನು ಬೋಲೋಕ್ ಹೋಗ್ಬಿಟ್ಟೆ. ಹೋಗ್ಬಿಟ್ಯಾ? ಅವಾಗ ನೋಡ್ಕೊಂತಿದ್ದ ಬಿಡು. ಅಂಡ್ ಮಾನಸ ಮತ್ತೆ ಸೀತಾರಾಮು, ನೀವಿಬ್ರದ್ದು ಒಂಥರ ಸಾಕಾತ್ ಗೆಟಪ್. ಸೊ ಓವರ್ ಆಲ್ ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ. ಹೋಗಿ ಬನ್ನಿ. ಥ್ಯಾಂಕ್ ಯು. ಹರಿಯೋ ನೀರಿಗೆ ಅಣೆಕಟ್ಟು ಹಾಕೋದು, ಮದುವೆಗೆ ರೆಡಿ ಆಗಿರೋರ್ನ ತಾಡದು ನಿಲ್ಸೋದು, ಎರಡು ಒಂದೇ. ಇಲ್ಲೂ ಒಂದು ಮದುವೆಗೆ ಸಿದ್ಧತೆ ನಡೀತಾ ಇದೆ. ಆದ್ರೆ ಯಾರಿಗೆ ಮದುವೆ ಅನ್ನೋ ಕನ್ಫ್ಯೂಷನ್ ಇದೆ, ಕ್ಲಿಯರ್ ಆಗತ್ತಾ ಇಲ್ವಾ? ಸ್ಕಿಟ್ ನೋಡಿದ್ರೆ ಗೊತ್ತಾಗತ್ತೆ. ಬನ್ನಿ ನೋಡ್ಕೊಂಬೋಣ, ಯಾರಿಗೆ ಮದುವೆ. ಲೇ ಯಾಕೋ
ಆವತ್ತು ನಿಮ್ಮ ಅಮ್ಮ ಸತ್ತಾಗಿಂದ ಇವತ್ತಿನವರು ಬೆಳಿಗ್ಗೆ ಎದ್ದು ಕೂಡಲೇ ನನ್ನ ರೂಮಿಗೆ ಬರ್ತೀಯಲ್ಲ, ಯಾಕಪ್ಪ? ಲೇ, ನನ್ನ ಬಿಟ್ರೆ ಈ ಜಗತ್ತಲ್ಲಿ ಬೇರೆ ದೇವ್ರು ಇದ್ದಾನೆ ಕಣೋ. ಅಪ್ಪ ನಾನು ಅದನ್ನ ಹೆಂಗೆ ಅಂತ ಹೇಳಪ್ಪ. ನೋಡು, ನನಗೆ ಅದೆಲ್ಲ ಗೊತ್ತಿಲ್ಲ. ಜಗತ್ತಲ್ಲಿ ಅಷ್ಟೆಲ್ಲ ದೇವ್ರಿದ್ರು ನನ್ನ ರೂಮಿಗೆ ಬರ್ತೀಯಲ್ಲ, ಅದೇನ್ ಸತ್ಯ ಅಂತ ನನಗೆ ಗೊತ್ತಾಗ್ಬೇಕು. ಹಲೋ, ಅಷ್ಟೊಂದೆಲ್ಲ ಸೀನ್ ಇಲ್ಲ. ರಾತ್ರಿ ಹೊತ್ತು ಅಮ್ಮನ್ ನೆನಪಾಗಿ ಯಾರನ್ನಾರು ಕರ್ಕೊಂಡ್ ಬಂದಿರ್ತೀಯನೋ ಅಂತ ನೋಡಕ್ ಬರ್ತೀನಿ. ಅಂದ್ರೆ ಇದು ಪ್ರೀತಿ ಅಲ್ಲ, ಡೌಟು. ಅಯ್ಯ ನಿನ್ನಲೇ, ನಾನು ಮದುವೆ ಆಗ್ಬೇಕು ಅನ್ಕೊಂಡಿದ್ರೆ ಆವತ್ತೇ ಮದುವೆ ಆಗ್ತಿದ್ದೆ ಕಣ. ಅದಿರ್ಲಿ, ನಿನ್ನೆ ಯಾರನ್ನ ಬೈಕಲ್ಲಿ ಕೂಡ್ಸ್ಕೊಂಡು ಹೋಗ್ತಿದ್ಯಲ್ಲ, ಯಾರವ್ರು? ಅವಳು ಫ್ರೆಂಡ್ ಅಪ್ಪ, ತಪ್ಕೊಂಡಿದ್ದು ಕ್ಲೋಸ್ ಫ್ರೆಂಡ್. ಆಮೇಲೆ ಕೈ ಹಿಡ್ಕೊಂಡು ಐಸ್ ಕ್ರೀಮ್ ಪಾರ್ಲರ್ ಬೇರೆ ಹೋದ್ರಿ. ಅಪ್ಪ ನೀನು ಕಳ್ಳ ಅಪ್ಪ, ನೀನು ಎಲ್ಲರೂ ನೋಡಿರ್ತೀಯ ಆದ್ರೂ ಕೇಳ್ತೀಯ. ಎಲ್ಲಿವರೆಗೂ ನೋಡ್ದೆ ಅಂತ ಹೇಳು. ಅದೇ, ನೀವು ಅಲ್ಲಿ ಇಲ್ಲಿ ಸುತ್ತಾಡಿ ಪಾರ್ಕಲ್ಲಿ ಕುತ್ಕೊಂಡು ಮಾತಾಡಿ ಅದ್ ಯಾವ್ದೋ ಸಿನಿಮಾಗ್ ಹೋದ್ರಲ್ಲ, ಅಲ್ಲಿವರೆಗೂ ನೋಡಿದೀನಿ. ಅಂದ್ರೆ ಆಲ್ಮೋಸ್ಟ್ ಲಾಸ್ಟ್ ಓವರ್ವರೆಗೂ ನೋಡಿದೀಯಾ? ಲೈ, ನೀನ್ ಹಿಂಗ್ ಮಾಡೋದಕ್ಕೆ ಕಣೋ ನಮ್ಮ ಮನೇಲಿ ಅಪಶಕನಗಳು ನಡೀತಾ ಇರೋದು. ಅದಕ್ಕೆ ನಮ್ಮಿಬ್ರು ಜಾತಕನ ಜೋಯಿಸ್ರಿ ಕಳ್ಸಿದೀನಿ, ಕೇಳ್ತೀನಿ ಇರು ಏನು ಅಂತ. ಆ ಜೋಯಿಸ್ರೆ, ಅದೇ ನಮ್ಮಿಬ್ರು ಜಾತಕ ಕಳ್ಸಿದ್ನಲ್ಲ, ಅದೇನ್ ಸಮಸ್ಯೆ ಅಂತ ಒಂಚೂರು ಹೇಳಿ. ನೋಡ್ದೆ ರಾಯ್ರೆ, ನೋಡಿ ನಿಮ್ ಜಾತಕದ ಪ್ರಕಾರ ನಿಮ್ ಮನೇಲಿ ಹೆಣ್ಣು ಇಲ್ಲ, ಹಾಗಾಗಿ ಪ್ರತಿ ಸಲನು ನಿಮ್ ಮನೇಲಿ ಅಪಶಕುನ ನಡೀತಾ ಇದೆ. ಅಯ್ಯಯ್ಯೋ, ಇದಕ್ಕೇನಾದ್ರೂ ಪರಿಹಾರ ಇದ್ರೆ ಹೇಳಿ. ಆ ಮನೆಯಲ್ಲಿ ಒಂದು ಶುಭ ಕಾರ್ಯ ಆದ್ರೆ ಎಲ್ಲ ಸರಿ ಹೋಗುತ್ತೆ ನೋಡಿ. ಆಯ್ತು. ಲೈ, ಮನೇಲಿ ಒಂದು ಶುಭ ಕಾರ್ಯ ಆದ್ರೆ ಎಲ್ಲ ಸರಿ ಹೋಗುತ್ತಂದ್ರೆ. ಹೌದಪ್ಪ, ಅಮ್ಮ ತೀರ್ಕೊಂಡಾಗಿಂದ ಈ ಮನೆಗೆ ಹೆಣ್ಣೇ ದಿಕ್ಕಿಲ್ಲಂಗಾಗಿದೆ ನೋಡಿ. ಇವಾಗ ಜೋಯಿಸ್ರು ಅದನ್ನೇ ಹೇಳಿದಾರೆ, ಅರ್ಜೆಂಟ್ ಆಗಿ ಈ ಮನೇಲಿ ಒಂದು ಮದ್ವೆ ಆಗ್ಬಿಡ್ಬೇಕು. ಲೈ, ಇವಾಗ್ಲೇನು ಅಪ್ಪ? ಈಗ ಆಗ ಯಾವಾಗಾದ್ರೇನು ಆಗೋ ಮದ್ವೆ ಆಗ್ಬೇಕಲ್ವಾ, ಅದನ್ನೇ ಜೋಯಿಸ್ರು ಹೇಳಿರೋದು. ಓನ್ರು ನಿನಗೆ ಕ್ಲಾರಿಟಿ ಇದೆ ತಾನೆ? ಅಪ್ಪ, ನನಗೆ 100% ಕ್ಲಾರಿಟಿ ಇದೆ. ನಿನ್ನೆ ರಾತ್ರಿ ನನ್ಗೊಂದ್ ಕನ್ಸು ಬಿದ್ದಿತ್ತಪ್ಪ. ಕನ್ಸಲ್ಲಿ ಒಂದ್ ಹುಡುಗಿ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಮನೆ ತುಂಬಾ ಓಡಾಡ್ದಂಗೆ, ದೇವ್ರ ಮನೆಯಲ್ಲಿ ದೀಪ ಹಚ್ಚಿದಂಗೆ, ಕೈ ಬಳೆಯ ಸದ್ದು ಕೇಳ್ದಂಗೆ, ಅವಳಿ ಜವಳಿ ಮಕ್ಕಳ ಅಳು ಕೇಳಿಸ್ದಂಗೆ. ನನಗೂ ಇದೇ ಕನಸು ಬಿದ್ದಿತ್ತು ಕಣ. ಅಪ್ಪ, ನಿನಗೂ ಇದೇ ಕನ್ಸು ಬಿದ್ದಿದೆ ಅಂದ್ರೆ ಈ ಮನೇಲಿ ಒಂದು ಶುಭ ಕಾರ್ಯ ಆಗ್ಲೇಬೇಕು. ಹೌದು, ಆಗ್ಲೇಬೇಕು. ಅಪ್ಪ, ನಾನು ಈಗ್ಲೇ ಬ್ರೋಕರ್ ಅಂಕಲ್ ಫೋನ್ ಮಾಡ್ಬಿಡ್ತೀನಿ. ಮಗನೇ, ನಿನಗೆ ಕ್ಲಾರಿಟಿ ಇದೆ ತಾನೆ? ಅಪ್ಪ, ನನ್ನ ಕನ್ಸಲ್ಲಿ 100% ಕ್ಲಾರಿಟಿ ಇದೆ. ನಿನ್ನ ಕನ್ಸಲ್ಲಿ ಏನಾದ್ರು ಕನ್ಫ್ಯೂಷನ್ ಇದೆನಪ್ಪ? ಇಲ್ಲ. ನೋಡೋದ್ ನೋಡ್ತೀಯ, ಒಂಚೂರು ಚೆನ್ನಾಗಿರೋ ಹುಡುಗಿ ನೋಡಕ್ ಹೇಳ. ಅಪ್ಪ, ಒಂಚೂರು ಚೆನ್ನಾಗಿರೋ ಹುಡುಗಿ ಏನು, ಫುಲ್ ಚೆನ್ನಾಗಿರೋ ಹುಡುಗಿನ ನೋಡಕ್ ಹೇಳ್ತೀನಿ. ನೋಡು. ಅಲ್ಲ, ಹೆಂಗೆಂಗೋ ಅಪ್ರೋಚ್ ಮಾಡಿದ್ದೆ, ನಮ್ಮ ಅಪ್ಪ ಒಪ್ಕೋತಾನೆ ಇರ್ಲಿಲ್ಲ. ಈಗ ಅಪಶಕುನೇ ಶುಭ ಶಕುನ ಆಗ್ತಾ ಇದೆ. ಈ ಸೈಕಲ್ ಗ್ಯಾಪ್ ಅಲ್ಲಿ ಮದ್ವೆ ಆಗೇ ಬಿಡ್ಬೇಕು. ಮಗನೇ, ಏನ್ ಮಾಡ್ತಿದ್ಯಪ್ಪ? ಅಪ್ಪ, ಮನೇಲಿ ಒಂದು ಶುಭ ಕಾರ್ಯ ಆಗ್ತಿತ್ತಲ್ಲ, ಅದಕ್ಕೆ ಖುಷಿ ಕುಣಿತಾ ಇದ್ದೆ. ಹೌದಾ? ಕುಣಿ. ಅಪ್ಪ, ನಾನು ಫೋನ್ ಮಾಡಿ ಬಂದ್ಬಿಡ್ತೀನಿ. ಸಾರ್, ನಾನೇನೋ ಇವನಿಗೆ ಮದುವೆ ಮಾಡ್ಬೇಕು ಅನ್ಕೊಂಡ್ರೆ ಇವನೇ ನನಗೆ ಮದುವೆ ಮಾಡಕ್ ಹೋಗ್ತಾ ಇದ್ದಾನೆ. ಮಾಡ್ಲಿ. ಅಪ್ಪ, ನೀನೇನ್ ಮಾಡ್ತಿದ್ಯಪ್ಪ? ಈ ಮನೇಲಿ ಒಂದು ಮದುವೆ ನಡೀತಾ ಇದೆಯಲ್ಲ, ಆ ಖುಷಿಗೆ ಕುಣಿತಾ ಇದ್ದೀನಿ ಕಣ. ಅಪ್ಪ, ನಾನು ನಿನ್ನ ಮಗ ಅಲ್ಲಪ್ಪ, ದೇವರ ಮಗ. ಅಪ್ಪ, ಬ್ರೋಕರ್ ಅಂಕಲ್ ಫೋಟೋ ಕಳ್ಸಿದಾರೆ, ಒಂದ್ಸಲ ನೋಡ್ಬಿಟ್ಟು ಓಕೆ ಅನ್ನಪ್ಪ. ನೀನೇ ನೋಡು. ಅಪ್ಪ, ನನಗ್ ನಾಚಿಕೆ ಆಗುತ್ತೆ. ನೀನು ಓಕೆ ಅಂದ್ರೆ ನನಗೂ ಓಕೆ. ನೋಡಪ್ಪ, ಈ ಹುಡುಗಿಗೆ ವಯಸ್ಸು 20, ನೋಡ್ಕೊಳ್ಳೆ ಚೆನ್ನಪಟ್ಟಣದ ಬೊಂಬೆ ಇದ್ದಂಗಿದ್ದಾಳೆ. ಚೂರು ಮೇಲೆ ಹೋಗು. 20 ವರ್ಷ ಮದ್ವೆ ಆಗೋ ವಯಸ್ಸೇ ಅಲ್ವಾ? ಅಪ್ಪ, ಇವಳು ನೋಡಪ್ಪ, ವಯಸ್ಸು 22, ರಾಮನಗರದ ರೇಷ್ಮೆ ಹುಳ ಇದ್ದಂಗಿದ್ದಾಳೆ. ಚೂರು ಮೇಲೆ ಹೋಗು. ಅಪ್ಪ, ಇವಳು ನೋಡು, ವಯಸ್ಸು 25, ಒಳ್ಳೆ ಬಿಡದಿ ತಟ್ಟೆ ಇಡ್ಲಿ ಇದ್ದಂಗಿದ್ದಾಳೆ. ಇನ್ನೊಂದ್ ಚೂರು ಮೇಲೆ ಹೋಗು. ಅಪ್ಪ, ಇನ್ನೊಂಚೂರು ಮೇಲೆ ಹೋಗು ಅಂದ್ರೆ ನಾವು ಮೇಲಕ್ಕೆ ಹೋಗ್ಬೇಕಾಗುತ್ತೆ. ನೀನ್ ತಪ್ಪು ತಿಳ್ಕೊಳಲ್ಲ ಅಂದ್ರೆ ನನ್ನ ಹತ್ರ ಒಂದ್ 4 ಫೋಟೋ ಇದೆ, ತೋರಿಸ್ಲಾ? ತೋರ್ಸು. ಇದು ನೋಡು, ಜಸ್ಟ್ 35. ಅಪ್ಪ, ಬೇಡವಾ? ಇದು ನೋಡು, 39. ಅಪ್ಪ, ವಯಸ್ಸು ಬೇಡವಾ? ಇದು ನೋಡು, 52. ಅಪ್ಪ, ಇವ್ರನ್ನೆಲ್ಲ ಮದುವೆ ಆದ್ರೆ ಅಜ್ಜಿನ ಮದುವೆ ಆಗಿದ್ಯಾ ಅಂತಾರೆ. ನೀನ್ ಏನ್ ಒಳ್ಳೆ
ಡುಮ್ ಡುಮ್ ಡೋಲ್ ರಾಕಳ್ ಢೋಲ್ ಡುಮ್ 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 ಡೋಲ್ ಡುಮ್ 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 ಡೋಲ್ ಡುಮ್ 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 ಡೋಲ್ ಡುಮ್ 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 ಡೋಲ್. ನಮಸ್ಕಾರ ರಾಯ್ರೆ. ನಮಸ್ಕಾರ ನಮಸ್ಕಾರ. ಫೋಟೋ ಕಳಿಸ್ದೆ ನೋಡ್ದ ಹುಡುಗಿ ಒಪ್ಗೆನಾ? ಹೋಗಿರಿ ಮಕ್ಕೆ. ಅಂಕಲ್ ನೀವು ಕಳ್ಸಿರೋ ಯಾವ ಹುಡುಗಿ ಫೋಟೋನು ನಮ್ಮ ಅಪ್ಪ ಒಪ್ಕೋತಿಲ್ಲ. ಬೇರೆ ಹುಡುಗಿ ಫೋಟೋ ಇದ್ರೆ ತೋರಿಸಿ. ತೋರ್ಸೋದೇನು ಅಂತೂ ಕರ್ಕೊಂಡೆ ಹೋಗ್ತೀನಿ ಬನ್ನಿ. ಅಯ್ಯೋ, ಹೆಣ್ಣು ನೋಡಕ್ ಹೋಗ್ತಾ ಇದೀವಿ ಕಣೋ. ರೇಷ್ಮೆ ಪಂಚೆ ರೇಷ್ಮೆ ಇದೆ ಇಲ್ಲ? ಅಪ್ಪ ರೇಷ್ಮೆ ಶರ್ಟ್ ರೇಷ್ಮೆ ಪಂಚೆ ನಾನಾದ್ರೂ ಹಾಕೊಂಡಿದ್ನ? ಅದೆಲ್ಲ ಮದ್ವೆಗೆ ಫಸ್ಟ್ ಹುಡುಗಿ ನೋಡೋದ ನಡಿ. ಇರೋ ಚಿಕ್ಕ ಹುಡುಗಿ ಬೇಡ. ಏಸು ಕ್ಲಾರಿಟಿ ಇದೆ ತಾನೆ? ಕ್ಲಾರಿಟಿ ಇದೆ. ಕಟ್ ಚೇಂಜ್. ಸಂಪ್ರದಾಯ. ಓ ನಮ್ ಕಡೆ ಸಂಪ್ರದಾಯ. ಯಜಮಾನ್ರಿ ಹುಡುಗಿ ನೋಡಿ ಚೆನ್ನಾಗಿದ್ದಾಳ? ಚೆನ್ನಾಗಿರೋದೇನಕ್ಕೆ? ಮ್ಯಾಚ್ ಒಂದ್ ಸೈಡ್ ಆದ್ಮೇಲೆ ಯಾರು ಬೌಲಿಂಗ್ ಮಾಡಿದ್ರೇನು ಬ್ಯಾಟಿಂಗ್ ಮಾಡಿದ್ರೇನು ನನ್ನ ಮಗ ಒಪ್ಕೊಂಡ್ರೆ ಸಾಕು. ಅಪ್ಪ ನಾನ್ ಒಪ್ಕೊಳ್ಳೋದೇನು, ನೀನ್ ಒಪ್ಕೊಂಡ್ಮೇಲೆ ಮುಗೀತು. ಎರಡನೇ ಮಾತೇ ಇಲ್ಲ. ಹಂಗಂತೀಯಾ? ಮಗನೇ ಕ್ಲಾರಿಟಿ ಇದೆ ತಾನೆ? ನನ್ಗೆ 100% ಕ್ಲಾರಿಟಿ ಇದೆಯಪ್ಪ. ಗೀತಾಂಜಲಿ ಹಾಲುಗೆನ್ನೆಗೆ ಪಾರಿಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ. ನೋಡ್ರಪ್ಪ ನೋಡ್ತಾನೆ ಇದೀವಲ್ಲ. ನೋಡಿ ನಾನೊಂಚೂರು ಮನೆ ನೋಡ್ಕೊಂಡ್ ಬರ್ತೀನಿ. ನಿಮ್ಗೇನಾದ್ರೂ ಮಾತುಕತೆ ಇದ್ರೆ ಮಾತಾಡ್ಕೊಳ್ಳಿ. ಆಯ್ತಾಯ್ತು, ನೀವು ಆರಾಮಾಗಿ ಹೋಗ್ಬನ್ನಿ. ಮಗನೇ ಅಪ್ಪ ನೀನೆಲ್ಲಿ ಹೊಂಟಿಯಪ್ಪ? ನಾನು ಸ್ವಲ್ಪ ಅರ್ಜೆಂಟ್ ಆಗಿ ಮನೆ ನೋಡ್ಬೇಕಿತ್ತಪ್ಪ. ಅವ್ರು ಹೋದ್ರಲ್ಲ. ನಾನು ಇಂಟೀರಿಯರ್ ನೋಡ್ಕೊಂಡ್ ಬರ್ತೀನಿ. ಸರಿ ಸರಿ, ಅರ್ಜೆಂಟ್ ಏನಿಲ್ಲ, ಆರಾಮಾಗಿ ಬಾ. ಸರ್, ನನ್ನ ಮಗ ನನಗೋಸ್ಕರ ಎಷ್ಟೊಂದು ಪ್ರೈವೇಸಿ ಕ್ರಿಯೇಟ್ ಮಾಡಿಕೊಡ್ತಾ ಇದ್ದೇನೆ. ಮತ್ತೆ ಹೆಂಗನ್ಸುತ್ತೆ? ತುಂಬಾ ಖುಷಿ ಆಗ್ತಾ ಇದೆ. ನಮ್ಮವ್ರು ಹೋದ್ಮೇಲೆ ನಾನ್ ಇವತ್ತೇ ಎಷ್ಟೊಂದು ಖುಷಿಯಾಗಿರೋದು. ಅಂದಾಗೆ ನಿಮ್ಮವ್ರು ಇದಾರ ಅಥವಾ? ಇಲ್ಲ ಇಲ್ಲ, ಹೋಗ್ಬಿಟ್ಟು ತುಂಬಾ ವರ್ಷ ಆಯ್ತು. ಹೇಗಿದ್ರು ನಿಮ್ಮ ಮಗನ ಮದ್ವೆ ಆಗುತ್ತಲ್ಲ, ಸೊಸೆ ಬಂದ್ಮೇಲೆಲ್ಲ ಸರಿ ಹೋಗುತ್ತೆ ಬಿಡಿ. ಹೌದೌದೌದು, ಇದು ಒಂದು ಶುಭ ಕಾರ್ಯ ಆಗ್ಬಿಟ್ರೆ ನನ್ ಮಗನಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಿದ್ರೆ ಮುಗ್ದೆ ಹೋಯ್ತು. ಹೆಂಗ ಜೊತೆಗಿರ್ತಿರಲ್ಲ, ನೋಡ್ಕೊಳ್ಳೋಣ ಬಿಡಿ. ಈ ವಯ್ಯ ಯಾಕೆ ಹಿಂಗಾಡ್ತಾ ಇದ್ದಾನೆ? ನಿಮ್ಗೆ ಏನಾದ್ರೂ ಡೌಟಾ? ನನ್ನ ಬಗ್ಗೆ ಎಲ್ಲ ತಿಳ್ಕೊಬೇಕನ್ಸಲ್ವಾ? ನೋಡಿ, ನನಗಿರೋದು ಒಬ್ಳೆ ಮಗಳು. ಈಗ ಇಬ್ರು ಆದ್ರಲ್ಲ. ನೋಡಿ ಇವ್ರೆ, ನನ್ನ ಮಗಳು ಚಿಕ್ಕ ವಯಸ್ಸಿಂದನೂ ತಂದೆ ಪ್ರೀತಿ ಇಲ್ದೆ ಬೆಳ್ದಿರೋಳು. ಇನ್ಮೇಲಾದ್ರೂ ತಂದೆ ಪ್ರೀತಿ ಅವಳಿಗೆ ಸಿಗಲಿ ಅಂತ. ಕಳ್ಳಿ ಇಂಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತಾ ಇದ್ದಾಳೆ. ಮನೆನೇ ಕೊಂಡ್ಕೊಳ್ತಾ ಇದೀವಂತೆ, ಗೋಡೆ ನೇತಾಕ ಗಡಿಯಾರ ಕೊಂಡ್ಕೊಳಕ್ ಆಗಲ್ವಾ? ಹೆಂಗೂ ಮದುವೆ ಆದ್ಮೇಲೆ ಜೊತೆಗಿರ್ತೀರಲ್ಲ, ನೋಡ್ಕೊಳ್ಳೋಣ ಬಿಡಿ. ಜೊತೆಲಿರ್ತೀವ? ಓಹೋ, ಮಗಳ ಮದುವೆ ಮಾಡ್ಕೊಟ್ಮೇಲೆ ನಾನು ಒಬ್ಳಾಗ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ನೋಡಿ ಇವ್ರೆ, ನಿಮ್ದು ತುಂಬಾ ದೊಡ್ಡ ಮನಸ್ಸು. ಮನ್ಸೊಂದೇ ಅಲ್ಲ, ಏಸು ಜಾಸ್ತಿ ಆಯ್ತಲ್ಲ. ಐಎಸ್ ಅಂತ ಹೇಳ್ಕೋಬೇಕು ಅಂದ್ರೆ ಕಬ್ಬಡನ ಪಕ್ಕನೇ ಇಡ್ಬೇಕು. ಎಷ್ಟೇ ಆಗ್ಲಿ ಹೆಣ್ಣು ಚೂರು ನಾಚಿಕೆ ಸ್ವಭಾವ. ನಾನೇ ಮೂವ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ. Excuse me, excuse me, excuse me, excuse me, excuse me, excuse me, excuse me. Now pay me, me look me, you catch me, you match me, you use me, you love me, baram me. Excuse me. ಚಪ್ಪರ್, ನನಗಿದೆಲ್ಲ ಇಷ್ಟ ಆಗಲ್ಲ ಕಣಯ್ಯ. ನನಗಿಷ್ಟ ಆಗುತ್ತಲ್ಲ. ಯಾವ ರೂಟಲ್ಲಿ ಹೋದ್ರು ವರ್ಕೌಟ್ ಆಗ್ತಾ ಇಲ್ಲಲ್ಲ, ಏನ್ ಮಾಡೋದು? ರೀ, ಏನ್ರಿ? ಅಲ್ಲ, ನಿಮ್ಗೆಲ್ಲೂ ಏಟಾಗಿಲ್ಲ ತಾನೆ? ಯಾಕೋ? ಸ್ವರ್ಗದಿಂದ ಬಿದ್ದವರಲ್ವಾ? ಅಯ್ಯಯ್ಯೋ, ಪ್ಲೀಸ್ ಅಪ್ಪಿ ತಪ್ಪಿ ಆಚೆ ಮಾತ್ರ ಹೋಗ್ಬಿಡಿ. ಯಾಕೋ? ಸುಂದರವಾಗಿರೋ ಹುಡುಗಿಯರನ್ನೆಲ್ಲ ಪೊಲೀಸರು ಹಿಡಿತಾ ಇದಾರಂತೆ. ನನ್ ಮನ್ಸು ಯಾಕೋ ನಿಮ್ಮನ್ನೇ ಕೋರ್ತಿದೆ. ನನ್ ಚಪ್ಲಿ ಯಾಕೋ ಜಾರ್ತಾ ಇದೆ. ಸಖತ್ ಕಂಡ್ರಿ ನೀವು, ಒಳ್ಳೆ ರೈಮಿಂಗ್ ಹೇಳ್ತೀರಾ. ರೀ, ಏನ್ರಿ ಮಾತಾಡ್ತಿದ್ದೀರಾ? ನನಗಿದೆಲ್ಲ ಅರ್ಥ ಆಗ್ತಿಲ್ಲ. ಆನೆ ಬರೋ ಆನೆಗೆ ಇರ್ವೆ ಬರೋ ಇರ್ಬೇಕು. ಓ, ನನಗಿದೆಲ್ಲ ಇಷ್ಟ ಆಗಲ್ಲಯ್ಯ. ನೋಡಿ, ಇಷ್ಟ ಇಲ್ಲ ಅಂದ್ರು ಈ ಗುಲಾಬಿ ಹೂವು ಮುಳ್ಳಿನ ಮಧ್ಯೆನೇ ಬೆಳೆಯುತ್ತೆ. ನನ್ನ ಮನಸ್ಸನ್ನ ಗೂಳಿ
ಬೇಲಿ ಹಾರಾಗಿದೆ, ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲ ಬಿದ್ದೋಗ್ತೀರಾ, ಆರಾಮಾಗಿ ಕೂತ್ಕೊಳ್ಳಿ ಅಂದೆ. ಈ ವಯ ನಿಜವಾಗ್ಲೂ ಏನೋ ಮೆಟ್ಕೊಂಡ್ಬಿಟ್ಟಿದೆ. ನಿಮ್ಗೊಂದು ವಿಷಯ ಗೊತ್ತಾ? ಏನು? ನಾನು ಚಿಕ್ಕ ವಯಸ್ಸಲ್ಲಿ ಮಣ್ಣು ತಿಂತ ಇದ್ನಂತೆ. ಈಗಲೂ ಅದನ್ನೇ ತಿಂತಿರೋದು. ಏನಂದ್ರೆ? ಮಾವಿನ ಹಣ್ಣು ತಿಂತೀರಾ ಅಂದೆ. ತಿನ್ಸೋಣ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪುನಃ ಪುನಃ ನೋಡಿದರು ನಿನ್ನ ವಿನಃ ಏನಿಲ್ಲ. ಏನು ಇಲ್ವಾ? ಏನೂ ಇಲ್ಲ. ಅವ್ರೇನ್ ಮಾಡ್ತಿದ್ದಾರೆ? ಅವರು ಕೊಟ್ಟು ತಗೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನು? ನನ್ನಂತ ಸುಂದ್ರಿನ್ ಕೊಡೋದಲ್ದೆ ನಿಮ್ಗೆ ಎಕ್ಸ್ಟ್ರಾ ಬೇರೆ ಕೊಡ್ಬೇಕಾ? ಬಂದೇನೋ? ಬಂದ್ಬಿಟ್ಟಿಯಪ್ಪ. ನೀನು ನನಗೋಸ್ಕರ ಇಷ್ಟೆಲ್ಲ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಣೋ. ಆದ್ರೂ ಇವ್ರು ಒಪ್ತಾ ಇಲ್ಲ. ಒಂದ್ ಮಾತು ಹೇಳೋ. ನೋಡಪ್ಪ, ನೀನ್ ಒಪ್ಪದ್ಮೇಲೆ ಮುಗೀತು. ಯಾವ ನಾಯಿ ನರಿ ಕ್ರಿಮಿಕೀಟಗಳು ಒಪ್ಪಿಗೆ ಎಲ್ಲ ಬೇಕಾಗಿಲ್ಲ. ಮದ್ವೆ ಆದ್ಮೇಲೆ ಬೇಕಾದ್ರೆ ನಾನೇ ಇವ್ರು ನೋಡ್ಕೋತೀನಿ. ಅಯ್ಯಯ್ಯ, ಇವರಿಬ್ರು ಹಿಂಗೇನಾ? ಇವ್ರು ಹುಚ್ಚರಾಗೋದಲ್ದೆ ನನ್ನೂ ಹುಚ್ಚರು ಮಾಡ್ತಿದಾರಲ್ಲ. ನೋಡಪ್ಪ ಇಲ್ಲಿ ಸ್ವಲ್ಪ. ನನ್ಗೂ ಅವ್ರು ತುಂಬಾ ಇಷ್ಟ ಆಗಿದ್ದಾರೆ. ನೋಡಿ ನೋಡಿ ನೋಡಿ, ಅವ್ರಿಗೂ ಇಷ್ಟ ಅಂತೆ. ಈಗ ನೀವೊಬ್ರು ಮಾತ್ರ ಒಪ್ಬೇಕಾಗಿರೋದು. ಸರ್, ಇವ್ರು ಸರಿಯಾಗಿದಾರ ಇಲ್ಲ ನಾನ್ ಸರಿಯಾಗಿದ್ದೀನ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಯ್ಯೋಯ್ಯೋ ಬ್ರೋಕರ್. ಆಶಾಯ ದಾಸ್ಯಸ್ಯ ದಾಸಃ. ರಾಯ್ರೆ, ನಿಮ್ಗೇನು ಅಭ್ಯಂತರ ಇಲ್ಲ ತಾನೇ? ಏನು ಅಭ್ಯಂತರ ಇಲ್ಲ. ಆದ್ರೆ ಇವ್ರು ಒಪ್ತಾ ಇಲ್ಲ. ನೀವೊಂದ್ ಮಾತು ಹೇಳಿ. ಯಾಕಮ್ಮ ಒಪ್ಕೊಳಮ್ಮ? ಅಯ್ಯೋ, ನಾನ್ ನಮ್ಮಮ್ಮನ ಒಪ್ಪಿಸ್ತೀನಿ. ನೀವು ಮುಂದಿನ ಕೆಲ್ಸ ನೋಡಿ. ಯಾಕಮ್ಮ, ನಿಮ್ಗೆ ಇಷ್ಟ ಇಲ್ವಾ? ಇಷ್ಟ ಇದೆಯಂತೆ. ಇವಳನಾ? ಇನ್ಯಾಕ್ ತಡ? ಶುಭ ಮುಹೂರ್ತ ಇದ್ರೆ ನೋಡೇ ಬಿಡಿ. ನೋಡಿ ರಾಯ್ರೆ, ಮುಂದಿನ ತಿಂಗಳು 25ನೇ ತಾರೀಕು ಒಂದೊಳ್ಳೆ ಮುಹೂರ್ತ ಇದೆ. ಒಂಚೂರು ಹತ್ರ ಬನ್ನಿ. ಹೌದೇ? ನೋಡಿ, ಇದೇ ತಿಂಗಳ ಕೊನೆಯಲ್ಲಿ ಒಂದೊಳ್ಳೆ ಮುಹೂರ್ತ ಇದೆ. ಇನ್ನೊಂಚೂರು ಹತ್ರ ಬನ್ನಿ. ಈ ತಿಂಗಳ 15ನೇ ತಾರೀಕಿದೆ ನೋಡಿ. ಅಯ್ಯೋ, ಒಂದ್ 2-3 ದಿನದಲ್ಲಿ ಇದ್ರೆ ನೋಡ್ಬಿಡಿ. ಡಿಸೆಂಬರ್ ತಿಂಗಳು 10ನೇ ತಾರೀಕಿದೆ. ಇನ್ಯಾಕ್ ತಡ? ಲಗ್ನ ಪತ್ರಿಕೆ ಬರ್ತೇ ಬಿಡಿ. ಶುಭಸ್ಯ ಶೀಘ್ರಂ. ನೋಡಿ ರಾಯ್ರೆ, ಡಿಸೆಂಬರ್ ತಿಂಗಳ 10ನೇ ತಾರೀಕು ಮಿಥುನ ಲಗ್ನದಲ್ಲಿ ಚೀಸೌ ವರಲಕ್ಷ್ಮಿ ಎಂಬ ವಧುವನ್ನು ಚಿರಂಜೀವಿ ಸುಮಂಥ ಎಂಬ ವರನಿಗೆ ವಿವಾಹ ಮಾಡಿಕೊಡುವುದಾಗಿ ಗುರು ಹಿರಿಯರಿದ್ದು ನಿಶ್ಚಯಿಸಿರುತ್ತಾರೆ. ಇನ್ನೊಂದ್ ಸರಿ ಓದಿ. ಅದೇ ರಾಯ್ರೆ, ಚೀಸೌ ವರಲಕ್ಷ್ಮಿ ಎಂಬ ವಧುವನ್ನು ಚಿರಂಜೀವಿ ಸುಮಂಥ ಎಂಬ ವರನಿಗೆ ವಿವಾಹ ಮಾಡಿಕೊಡುವುದಾಗಿ ಗುರು ಹಿರಿಯರಿದ್ದು ನಿಶ್ಚಯಿಸಿರುತ್ತಾರೆ. ಅಂದ್ರೆ ಮದುವೆ ನನ್ನ ಮಗನಿಗ? ಹೌದಲ್ವೇ? ಅಪ್ಪ, ನೀನು ಒಪ್ಕೊಂಡಲ್ಲಪ್ಪ. ಲೇ ಬಾಯಿವರೆಗೂ ತಂದು ಇನ್ನೇನು ತಿನ್ಬೇಕು ಅನ್ನೋಷ್ಟರಲ್ಲಿ ಬಾಯ್ ಅಂದ್ಬಿಟ್ರಲ್ಲ ಸರ್. ತಿನ್ನೋಕೇನೋ ಸಿಕ್ತು ಅಂತ ಮನ್ಸಲ್ಲಿರೋ ನಿಯತ್ತನ್ನ ಕುದುರೆ ಗಂಟು ಬಿಚ್ಚಿದ್ದೆ. ಈ ಅಮ್ಮ ಯಾವ ಮೆಟ್ಟಲ್ಲಿ ಹೊಡಿತಾಳ ಗೊತ್ತಿಲ್ಲ. ಪ್ರೀಕ್ಷೆ ಅವ್ರೆ, ಏನಯ್ಯ, ಯಾವ ಕೊಚ್ಚೆನ ಕರ್ಕೊಂಡ್ ಬಂದಿಯನ ಈ ಹಂದಿಯ? ಅಲ್ಲ, ಈ ವಯಸ್ಸಲ್ಲೇ ಹಿಂಗೆ, ಇನ್ನ ಆ ವಯಸ್ಸಲ್ಲಿ ಹೆಂಗೋ? ಲೋ, ಇಂತ ಕಿತ್ತೋಗಿರೋ ಫ್ಯಾಮಿಲಿಗೆ ನನ್ನ ಮಗಳನ್ನ ನಾನು ಕೊಡಲ್ಲ. ಈ ಮದುವೆ ಕ್ಯಾನ್ಸಲ್. ಅಪ್ಪ, ನಾನು ಇಂಟೀರಿಯರ್ ನೋಡ್ಕೊಂಡ್ ಬರೋ ಗ್ಯಾಪ್ ಅಲ್ಲಿ ನೀನು ಎಕ್ಸ್ಟೀರಿಯರ್ನೇ ಕುಟ್ಟಿ ಕೆಡೋಗ್ಬಿಟ್ಟಿದ್ಯಲ್ಲೋ ಯಪ್ಪ. ಈಗ ನಿಮ್ಮ ಮದುವೆ ನಮ್ಮ ಗುರು ಸರ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕೇಳೋಣ. ಗುರು ಸರ್, ನಮ್ಮ ಬ್ರೋಕರ್ ಶಿವು ಪಕ್ಕ ಒಂದು ಪ್ರೊಫೆಷನಲ್ ತರ ಚೆನ್ನಾಗಿತ್ತು ಮಾತು. ಡಯಲಾಗ್ ಡೆಲಿವರಿನು ಇಟ್ ವಾಸ್ ವೆರಿ ಡಿಫರೆಂಟ್. ಅಂಡ್ ನಮ್ಮ ಡ್ಯಾನ್ಸರ್ ನಿಮ್ ಶಿಷ್ಯ ಪರ್ಫಾರ್ಮೆನ್ಸ್ ಎಲ್ಲರೂ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ರಚ್ಚು, ಹೇಗನಿಸ್ತು? ಇಟ್ ವಾಸ್ ವೆರಿ ನೈಸ್. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ನೋಡಿ ನಾವು ನೋಡಿದ್ವಿ, ತುಂಬಾನೇ ಇಷ್ಟ ಆಯ್ತು. ಅಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು. ನಕ್ಕು ನನಗೆ ಸುಸ್ತಾಗಿದೆ ಅಂತಂದ್ರೆ ಇನ್ನು ನಿಮಗ್ ಸುಸ್ತಾಗಿರೋದಿಲ್ವಾ? ಇವತ್ತಿಗೆ ಇಷ್ಟೇ. ನಾಳೆಗೆ ಇನ್ನೂ ಸಾಕಷ್ಟು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಸದ್ಯಕ್ಕೆ ಇವತ್ತಿಗೆ ಗುಡ್ ನೈಟ್ ಅಂತ ಹೇಳ್ತಾ ಇದೀನಿ. ಮತ್ತೆ ನಾಳೆ 8 ಗಂಟೆಗೆ ನಾವು ಸಿಗೋಣ. ಅಲ್ಲಿವರೆಗೂ ದಿಸ್ ಇಸ್ ನಿರಂಜನ್ ದೇಶಪಾಂಡೆ ಸೈನಿಂಗ್ ಆಫ್. ಲವ್ ಯು ಆಲ್. ಟೇಕ್ ಕೇರ್. ಟಾಟಾ.